ಕಳೆದ ಕ್ಲಾಸಲ್ಲಿ ನಾವು ಮಸ್ಟನ್ನು ನಾವು ಎಲ್ಲಿ ಬಳಸ್ತೀವಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇನ್ ದಿಸ್ ಕ್ಲಾಸ್, ಇವತ್ತಿನ ಕ್ಲಾಸಲ್ಲಿ ನಾವು ಮಾಡಲ್ ವರ್ಬ್ 6ನೇದು ವುಡ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ಅದು ಸ್ಟ್ಯಾಂಡರ್ಡ್ ಆಗಿ ನಾವು ಸ್ವಲ್ಪ ಹೈ ಲೆವೆಲ್ ಇಂಗ್ಲೀಷ್ ಮಾತಾಡಬೇಕಾದ್ರೆ ವುಡ್ಡನ್ನೇ ಯೂಸ್ ಮಾಡ್ತೀವಿ. ಜಾಸ್ತಿ ವುಡ್ ಯೂಸ್ ಮಾಡೋದು. ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಇಂಗ್ಲೀಷ್ ಮಾತಾಡಬೇಕಾದ್ರೆ, ಬೇಸಿಕ್ ಲೆವೆಲಲ್ಲಿ ಮಾತಾಡಬೇಕಾದ್ರಲ್ಲ, ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಮಾತಾಡಬೇಕಾದ್ರೆ ವುಡ್ಡನ್ನು ಬಹಳ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ನೋಡಿ, ಫಸ್ಟು ಮಾಡಲ್ ವರ್ಬ್ ವುಡ್ ಈಸ್ ಯೂಸ್ಡ್ ಫಾರ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಪೊಲೈಟ್ ರಿಕ್ವೆಸ್ಟ್ ಮಾಡೋದು. ರಿಕ್ವೆಸ್ಟ್ಗೆ ನಾವು ಮೇ ಯೂಸ್ ಮಾಡ್ಬೋದು, ಮೈಟ್ ಯೂಸ್ ಮಾಡ್ಬೋದು, ಕ್ಯಾನ್, ಕುಡ್ ಎಲ್ಲದೂ ಯೂಸ್ ಮಾಡ್ಬೋದು. ಎಲ್ಲದಕ್ಕಿಂತ ಮೇಲೆ ನಿಲ್ಲೋದು ವುಡ್. ಓಕೆ, ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಎಲ್ಲದೂ ಯೂಸ್ ಮಾಡ್ತೀವಿ, ಬಟ್ ಯಾವುದು ನಿಲ್ಲುತ್ತೆ ಮೇಲೆ ಅದು ಸ್ವಲ್ಪ ಅಂದರೆ ತುಂಬ ಮರ್ಯಾದೆ ಕೊಟ್ಟು ಮಾಡೋದು. ಅಲ್ಲಿ ವುಡ್ಡನ್ನು ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸೆಕೆಂಡು ಹೈಪೋಥೆಟಿಕಲ್ ಆರ್ ಅನ್ರಿಯಲ್ ಸಿಚುವೇಶನ್ಸ್. ಹೈಪೋಥೆಟಿಕಲ್ ಅಂದರೆ ಕಾಲ್ಪನಿಕ, ಅನ್ರಿಯಲ್ ಅಂದರೆ ನಿಜ ಅಲ್ಲದೆ ಇರುವುದು. ಅಂದರೆ ನಾನು ಹಂಗಿದ್ದಿದ್ರೆ ನಾನು ಹಿಂಗಿರ್ತಿದ್ದೆ, ಸೊ ಹಂಗಿಲ್ವಲ್ಲ. ಸೊ ಆ ಥರ ಸಿಚುವೇಶನ್ಸಲ್ಲಿ ನಾವು ವುಡ್ಡನ್ನೇ ಯೂಸ್ ಮಾಡ್ತೀವಿ. ಪಾಸ್ಟ್ ಹ್ಯಾಬಿಟ್ಸ್ ಆರ್ ರಿಪೀಟೆಡ್ ಆ್ಯಕ್ಷನ್ಸ್ ಅಂದರೆ ಪಾಸ್ಟ್ ಹ್ಯಾಬಿಟ್ಸ್ ಅಂದರೆ ಭೂತಕಾಲದಲ್ಲಿ ನಾವು ಪದೇ ಪದೇ ಮಾಡ್ತಿದ್ದಂತಹ ಆ್ಯಕ್ಷನ್. ಓಕೆ, ಅಂದರೆ ಆಗೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ABC ಮಾತ್ರ ಗೊತ್ತು, ಅಥವಾ ABC ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABC ಓದಿಲ್ಲ ಅಂತ ಬರಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಇರೋದು ಈಗ ನೀವು 2 years ago ಇರ್ಬೋದು ಅಥವಾ 2 weeks ago. ಪಾಸ್ಟ್ ಅಂದರೆ ನಾವು ಎಲ್ಲಿ ತಗೋತೀವಿ? ಅ ಸೆಕೆಂಡ್ ago. ಓಕೆ, ಸೊ ಅದನ್ನು ಪಾಸ್ಟ್ ಅಂತ ತೊಗೊಂಡ್ರೂ ಹೋದ ವಾರ ಅಂತ ನೀವು ಹೇಳಿದಾಗ, ಹೋದ ವಾರ ನಾನು ಪದೇ ಪದೇ ಇದನ್ನು ಆ್ಯಕ್ಷನ್ ಮಾಡ್ತಾ ಇದ್ದೆ, ಪ್ರತಿದಿನ ನಾನು ಹೋದ ವಾರ ಈ ಆ್ಯಕ್ಷನ್ ಮಾಡ್ತಾ ಇದ್ದೆ, ಹೋದ ತಿಂಗಳು ನಾನು ಹಿಂಗೆ ಮಾಡ್ತಾ ಇದ್ದೆ. ಅಥವಾ ಒಂದಷ್ಟು ವರ್ಷಗಳ ಹಿಂದೆ. ಪಾಸ್ಟ್ ಹ್ಯಾಬಿಟ್ಸ್ ಅಂದರೆ ನಾವು ಪ್ರತಿನಿತ್ಯ ಮಾಡುವಂತಹ ಅಥವಾ ನಮಗೆ ಅಭ್ಯಾಸ ಇರುವಂಥದ್ದು. ರಿಪೀಟೆಡ್ ಆ್ಯಕ್ಷನ್ಸ್ ಅಂದರೆ ಅಭ್ಯಾಸನೇ ಆಗಬೇಕಂತಿಲ್ಲ, ಪದೇ ಪದೇ ಮಾಡುವಂತಹ ಕ್ರಿಯೆ, ಫ್ರೀಕ್ವೆಂಟ್ ಆಗಿ ಮಾಡೋದು. ಅಲ್ಲಿ ನಾವು ವುಡ್ಡನ್ನು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಫಾಸ್ಟ್ ರಿಫ್ಯೂಸಲ್ ಅಂದರೆ ನಿರಾಕರಿಸೋದು. ಮಾಡುತ್ತಾ ಈಗ ನೋಡಿ, ಇದು ಪಾಸ್ಟ್ ಹ್ಯಾಬಿಟ್ಸ್ ಆರ್ ರಿಪೀಟೆಡ್ ಆ್ಯಕ್ಷನ್ಸ್. ರಿಪೀಟಾಗಿ ಆ್ಯಕ್ಷನ್ ಮಾಡ್ತಾ ಇರ್ತೀವಿ, ಅದನ್ನು ನಾವು ವುಡ್ ಯೂಸ್ ಮಾಡ್ತೀವಿ ಸೆಂಟೆನ್ಸಲ್ಲಿ. ರಿಫ್ಯೂಸಲ್ ಮಾಡಲ್ಲ, ಯಾರಾದರೂ ಏನಾದರೂ ಹೇಳಿದ್ರೆ ಅದನ್ನು ಮಾಡದೇ ಇರುವಂಥದ್ದು. ನಾನು ಎಷ್ಟೇ ಹೇಳಿದ್ರೂ ಅವನು ಸರಿಯಾಗಿ ಓದ್ತಾ ಇರಲಿಲ್ಲ. ಸೊ ರಿಫ್ಯೂಸಲ್ ಅಂದರೆ ನಿರಾಕರಣೆ, ಪದೇ ಪದೇ ನಿರಾಕರಣೆ ಮಾಡಿರುವಂಥದ್ದನ್ನು ಹೇಳಬೇಕಾದ್ರೆ ವುಡ್ ಯೂಸ್ ಮಾಡ್ತೀವಿ. ಆಮೇಲೆ ನೋಡಿ, ಟು ಎಕ್ಸ್ಪ್ರೆಸ್ ಪ್ರಿಫರೆನ್ಸಸ್ ಆರ್ ಡಿಸೈರ್ಸ್ ಇನ್ ಪೊಲೈಟ್ ಆ್ಯಂಡ್ ಇಂಡೈರೆಕ್ಟ್ ವೇ. ಅಂದರೆ ಟು ಎಕ್ಸ್ಪ್ರೆಸ್ ಪ್ರಿಫರೆನ್ಸಸ್, ಎಕ್ಸ್ಪ್ರೆಸ್ ಅಂದರೆ ವ್ಯಕ್ತಪಡಿಸುವುದು, ಪ್ರಿಫರೆನ್ಸಸ್ ಅಂದರೆ ಆದ್ಯತೆ. ನಾವು ಯಾವುದಕ್ಕೆ ಆದ್ಯತೆ ಕೊಡ್ತೀವಿ ಅದನ್ನು ಹೇಳಬೇಕಾದ್ರೆ ನಾವು ವುಡ್ಡನ್ನು ಯೂಸ್ ಮಾಡ್ತೀವಿ. ಆರ್ ಡಿಸೈರ್ಸ್ ಇನ್ ಅ ಪೊಲೈಟ್ ಆ್ಯಂಡ್ ಇಂಡೈರೆಕ್ಟ್ ವೇ. ಡಿಸೈರ್ಸ್ ಅಂದರೆ ನಮ್ಮ ಆಸೆಯನ್ನು ಹೇಳಬೇಕಾದ್ರೆ, ಇಂಡೈರೆಕ್ಟ್ ವೇಯಲ್ಲಿ ಹೇಳಬೇಕಾದ್ರೆ ನಾವು ಇದೇನಿದು ನಮ್ಮ ಆದ್ಯತೆ ಮತ್ತು ಆಸೆಗಳನ್ನು ಇಂಡೈರೆಕ್ಟಾಗಿ ಹೇಳಬೇಕಾದ್ರೆ ನಾವು ವುಡ್ಡನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ನಿಮಗೆ ಎಕ್ಸಾಂಪಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಹೀಗೆ ನಾನು ಪಾಯಿಂಟ್ಸ್ ಹೇಳಿದ್ರೆ ಅಷ್ಟು ಕ್ಯಾಚ್ ಆಗಲ್ಲ. ವಿಲ್ ಸಿ ದ ಎಕ್ಸಾಂಪಲ್ಸ್ ಲೇಟರ್. 7ನೇದು ಟು ಮೇಕ್ ಇನ್ವಿಟೇಷನ್ಸ್ ಆ್ಯಂಡ್ ಆಫರ್ಸ್. ಸೊ ಇನ್ವಿಟೇಷನ್, ಒಬ್ಬರನ್ನ ಇನ್ವೈಟ್ ಮಾಡಬೇಕಾದ್ರೆ, ಅಥವಾ ನೀವು ಆಫರ್ ಅಂದರೆ ಅವರಿಗೆ ಸಹಾಯ ಏನಾದರೂ ನೀವು ನೀಡಬೇಕಾದ್ರೆ, ಅಥವಾ ಇನ್ ಅ ಪೊಲೈಟ್ ಆ್ಯಂಡ್ ಫ್ರೆಂಡ್ಲಿ ಮ್ಯಾನರ್ ಅಂದರೆ ತುಂಬ ವಿನಯಪೂರ್ವಕವಾಗಿ ಮಾಡಬೇಕಾದ್ರೆ. ವಿತ್ ವಿಶ್ ಅನ್ನೋ ಪದ. ವಿಶ್ ಅಂದರೆ ನನ್ನ ಬಯಕೆ, ನಾನು ಅನ್ಕೋತೀನಿ, ನನ್ನ ಬಯಕೆ ಅಂತ. ಅದು ಸೆಂಟೆನ್ಸಲ್ಲಿ ಬಂದಾಗ ಗೊತ್ತಾಗುತ್ತೆ. ಐ ವಿಶ್ ಯು ವುಡ್ ಕಾಲ್ ಮೀ ಡೈಲಿ ಅಂದರೆ ನೀನು ನನಗೆ ಡೈಲಿ ಕಾಲ್ ಮಾಡಿ ಮಾತಾಡಬೇಕು ಅಂತ ನನ್ನ ಬಯಕೆ ಇದೆ, ಬಟ್ ಅದು ಸತ್ಯ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ನನ್ನ ಆಸೆ ಆಗಿದೆ. ಐ ವಿಶ್ ಯು ವುಡ್ ಕಾಲ್ ಮೀ ಡೈಲಿ, ಆ ಥರ. ಇಟ್ ಆಫನ್ ಎಕ್ಸ್ಪ್ರೆಸ್ ಅ ಡಿಸೈರ್ ಫಾರ್ ಸಮಥಿಂಗ್ ಆರ್ ಟು ಬಿ ಡಿಫ್ರೆಂಟ್. ಓಕೆ, ಅದು ಬಿಡಿ. 9ನೇದು ಟು ಎಕ್ಸ್ಪ್ರೆಸ್ ಒಪಿನಿಯನ್ಸ್ ಅಂದರೆ ನಮ್ಮ ಅಭಿಪ್ರಾಯ ಹೇಳಬೇಕಾದ್ರೆ ನಾವು ಐ ವುಡ್ ಸೇ ಡ್ಯಾಶ್. ನಾನು ಹೇಳೋದೇನು ಅಂದರೆ ಇದು ಸರಿ ಅದು ಸರಿ. ಐ ವುಡ್ ಸೇ ಮುಂದೆ ಏನಾದರೂ ಹೇಳ್ಬೋದು. ಅಥವಾ
ಐ ವುಡ್ ಸಜೆಸ್ಟ್, ಸೊ ಒಪಿನಿಯನ್ ಹೇಳೋದು. ಐ ವುಡ್ ಥಿಂಕ್ ಅಂತಲೂ ಹೇಳ್ಬೋದು. ಐ ಥಿಂಕ್, ಐ ವುಡ್ ಇವೆರಡು ಬೇರೆ ಬೇರೆ. ಐ ಥಿಂಕ್ ಅಂದರೆ ನಾನು ಅನ್ಕೋತೀನಿ, ನನಗೆ ಅನಿಸುತ್ತೆ ಅಂತ ಆಗುತ್ತೆ. ಐ ವುಡ್ ಸೇ ಅಂದರೆ ನಾನು ಹೇಳ್ತೀನಿ, ನಾನು ಮುಂದೆ, ಅಥವಾ ನಮಗೊಂದು ಆಪ್ಷನ್ ಇದ್ದಾಗ ಇವೆಲ್ಲದರಲ್ಲೂ ಆಪ್ಷನ್ ಏನಿದೆ, ನಾನು ಇದನ್ನು ಐ ವುಡ್ ಸೇ ದಿಸ್ ಇಸ್ ರೈಟ್, ಐ ಥಿಂಕ್ ದಿಸ್ ಇಸ್ ರೈಟ್, ಐ ವುಡ್ ಸೇ ದಿಸ್ ಇಸ್ ರೈಟ್, ಅವು ಬೇರೆ ಬೇರೆ. ಸೊ ಅಲ್ಲಿ ನಾವು ವುಡ್ಡನ್ನು ಯೂಸ್ ಮಾಡ್ತೀವಿ ಟು ಎಕ್ಸ್ಪ್ರೆಸ್ ಒಪಿನಿಯನ್ಸ್. ಓಕೆ, ಸೊ ಇವೆಲ್ಲ ನಿಮಗೆ ಅಡ್ವಾನ್ಸ್ ಲೆವೆಲ್ ಇಂಗ್ಲೀಷ್ ಇದು. ಆದರೂ ನಾನು ನಿಮಗೆ ಅದಕ್ಕಿಂತ ಮುಂಚೆನೇ ನಾನು ಹೇಳ್ಕೊಡ್ತಾ ಇದ್ದೀನಿ, ಯಾಕೆಂದರೆ ಅಡ್ವಾನ್ಸ್ ಲೆವೆಲ್ ಅಂತ ಗ್ರಾಮರಲ್ಲಿ ಹೇಳೋದು, ಬಟ್ ಮಾತಾಡಬೇಕಾದ್ರೆ ಅದು ನಮಗೆ ಬೇಸಿಕ್ ಲೆವೆಲಲ್ಲೂ ಬೇಕಾಗುತ್ತೆ, ಇಂಟರ್ಮೀಡಿಯೇಟ್ ಲೆವೆಲಲ್ಲಿ ಬೇಕಾಗುತ್ತೆ. ಓಕೆ, ನಾವು ಲೆಟ್ಸ್ ಸಿ ದ ಎಕ್ಸಾಂಪಲ್ಸ್. ಎಕ್ಸಾಂಪಲ್ಸ್ ನೋಡಿ, ಫಸ್ಟ್ ಒನ್ನು ವುಡ್ ಎಕ್ಸಾಂಪಲ್ಸ್ ಫಾರ್ ಪೊಲೈಟ್ ರಿಕ್ವೆಸ್ಟ್. ಪೊಲೈಟ್ ರಿಕ್ವೆಸ್ಟ್, ಪೊಲೈಟ್ ರಿಕ್ವೆಸ್ಟ್ ಅಂದ್ರೇನು? ವಿನಯಪೂರ್ವಕವಾಗಿ ನಾವು ಒಬ್ಬರನ್ನ ರಿಕ್ವೆಸ್ಟ್ ಮಾಡೋದು. ರಿಕ್ವೆಸ್ಟ್ ಇಟ್ ಸೆಲ್ಫ್ ಈಸ್ ಪೊಲೈಟ್, ಅಲ್ಲಿ ನಾವು ವುಡ್ ಯೂಸ್ ಮಾಡಿದ್ರೆ ಅದು ಇನ್ನೂ ಪೊಲೈಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಎಕ್ಸಾಂಪಲ್ ನೋಡಿ, ವುಡ್ ಯು ಮೈಂಡ್ ಟರ್ನಿಂಗ್ ಡೌನ್ ದ ಮ್ಯೂಸಿಕ್, ವುಡ್ ಯು ಮೈಂಡ್ ಟರ್ನಿಂಗ್ ಡೌನ್ ದ ಮ್ಯೂಸಿಕ್. ಈಗ ಇದನ್ನು ವುಡ್ಡನ್ನು ನಾವು ಕಾಮನ್ ಆಗಿ ನೀವು ಕ್ಯಾಶುವಲ್ ಆಗಿ ಬಳಸಲ್ಲ, ಫ್ರೆಂಡ್ಸ್ ಹತ್ರ ಹೇಳ್ಬೋದು, ಅಂದರೆ ನೀವು ತುಂಬ ಮರ್ಯಾದೆ ಕೊಡಬೇಕು ಅಂತಂದರೆ ಹೇಳ್ಬೋದು. ಈಕ್ವಲ್ಸ್ ಫ್ರೆಂಡ್ಸ್ ಹತ್ರ ಅಥವಾ ಫ್ಯಾಮಿಲಿ ಹತ್ರ ಅದು ಹೇಳೋ ಅವಶ್ಯಕತೆ ಇರಲ್ಲ. ಓಕೆ, ಸೊ ಇಲ್ಲಿ ನೋಡಿ, ಜೋರಾಗಿ ಮ್ಯೂಸಿಕ್ಕು ಜೋರಾಗಿ ಹಾಡು ಹಾಕಿರ್ತಾರೆ, ಆವಾಗ ನೀವು ಇದನ್ನು ಪೊಲೈಟಾಗಿ ಹೇಳ್ಬೋದು, ವುಡ್ ಯು ಮೈಂಡ್ ಟರ್ನಿಂಗ್ ಡೌನ್ ದ ಮ್ಯೂಸಿಕ್. ನನಗೆ ತುಂಬ ಇರಿಟೇಟ್ ಆಗ್ತಾ ಇದೆ, ದಯವಿಟ್ಟು ಮ್ಯೂಸಿಕನ್ನು ಆಫ್ ಮಾಡ್ತೀರಾ. ಓಕೆ, ಸೊ ಬಟ್ ಇಲ್ಲಿ ವಿಲ್ ಯು ಅಂತ ಕೇಳ್ಬೋದು, ಅಥವಾ ಕುಡ್ ಯು ಪ್ಲೀಸ್ ಅಂತ ಕೇಳ್ಬೋದು, ಅಥವಾ ಕ್ಯಾನ್ ಯು ಇದನ್ನು ಬಳಸ್ಬೋದು. ಬಟ್ ಎಲ್ಲದಕ್ಕಿಂತ ನಿಮಗೆ ವುಡ್ ಯು ಮೈಂಡ್, ಸಿ ವುಡ್ ಯು ಇಲ್ಲಿ ಬರೀ ವುಡ್ ಮಾತ್ರ ಇಲ್ಲ, ಇಲ್ಲಿ ನಿಮಗೆ ಬರೀ ವುಡ್ ಮಾತ್ರ ಇಲ್ಲ, ಯಾವ್ದು ಕನ್ಸಿಡರ್ ಮಾಡಿ, ವುಡ್ ಯು ಮೈಂಡ್ ಇದೆ, ವುಡ್ ಯು ಮೈಂಡ್ ಟರ್ನಿಂಗ್ ಡೌನ್. ಸೊ ವುಡ್ ಯು ಮೈಂಡ್, ಡೂ ಯು ಮೈಂಡ್ ಅಂದರೆ ನೀನೇನಾದರೂ ಬೇಜಾರು ಮಾಡ್ಕೋತೀಯಾ, ಅಥವಾ ಇಲ್ಲಿ ನೋಡಿ, ದಯವಿಟ್ಟು ಸಂಗೀತವನ್ನು ನೀವು ನಿಲ್ಲಿಸುವಿರಾ ಅಂದರೆ ವುಡ್ ಯು ಪ್ಲೀಸ್ ಟರ್ನ್ ಡೌನ್ ದ ಮ್ಯೂಸಿಕ್, ವುಡ್ ಯು ಪ್ಲೀಸ್ ಟರ್ನ್ ಡೌನ್ ದ ಮ್ಯೂಸಿಕ್, ದಯವಿಟ್ಟು ಸಂಗೀತವನ್ನು ನಿಲ್ಲಿಸುವಿರಾ. ಅದು ಇಲ್ಲ, ವುಡ್ ಯು ಮೈಂಡ್ ಅಂತ ನಾವು ಯೂಸ್ ಮಾಡಿದ್ರೆ ಅಲ್ಲಿ ನಾವು ಸಂಗೀತವನ್ನು ನಿಲ್ಲಿಸಲು ನಿಮಗೆ ಅಭ್ಯಂತರವಿದೆಯೇ. ಸಿ ಅಭ್ಯಂತರ ಅಂದರೆ ನಿಮಗೆ ಏನಾದರೂ ತೊಂದರೆ ಆಗುತ್ತಾ, ಆ ಮೀನಿಂಗನ್ನು ನಾವು ಮೈಂಡ್ ಅಂದರೆ ಏನು, ಪ್ಲೀಸ್ ಡೋಂಟ್ ಮೈಂಡ್, ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ, ಅಥವಾ ಅದನ್ನು ನೀವು ಸೀರಿಯಸ್ ಆಗಿ ತಗೋಬೇಡಿ ಅಂತ ಹೇಳೋದು, ಪ್ಲೀಸ್ ಡೋಂಟ್ ಮೈಂಡ್. ಓಕೆ, ಸೊ ವುಡ್ ಯು ಮೈಂಡ್ ಟರ್ನಿಂಗ್, ವುಡ್ ಯು ಮೈಂಡ್ ಆದಮೇಲೆ ನಾವು ಇಲ್ಲಿ INGನೇ ಹಾಕಬೇಕು. ವುಡ್ ಯು ಮೈಂಡ್ ಟರ್ನ್ ಡೌನ್ ದ ಮ್ಯೂಸಿಕ್ ಅಲ್ಲ, ವುಡ್ ಯು ಮೈಂಡ್ ಟರ್ನಿಂಗ್ ಡೌನ್ ದ ಮ್ಯೂಸಿಕ್. ಸಂಗೀತವನ್ನು ನಿಲ್ಲಿಸಲು ನಿಮಗೇನಾದರೂ ಅಭ್ಯಂತರ ಇದೆಯಾ ಅಂದರೆ, ಮ್ಯೂಸಿಕ್ ಕೇಳ್ತಾ ಇರ್ತಾರೆ ಒಬ್ಬರು, ಅವರಿಗೆ ಇಷ್ಟ ಅಂತ ಮ್ಯೂಸಿಕ್ ಹಾಕಿರ್ತಾರೆ, ಬಟ್ ಅದು ನಿಮಗೆ ಲೌಡ್ ಆಗಿರುತ್ತೆ, ಡಿಸ್ಟರ್ಬಿಂಗ್ ಆಗಿರುತ್ತೆ, ಹಾಗಾಗಿ ನೀವು ಅವರಿಗೆ ಡೈರೆಕ್ಟಾಗಿ ಮ್ಯೂಸಿಕ್ ಆಫ್ ಮಾಡು ಅಂತ ಹೇಳೋಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ರಿಕ್ವೆಸ್ಟ್. ಓಕೆ, ನೀವು ಫ್ರೆಂಡ್ಸ್ ಮನೆಗೆ ಹೋದಾಗ, ಇಲ್ಲ ಬೇರೆ ಗೆಸ್ಟ್ ಮನೆಗೆಲ್ಲ ಹೋದಾಗ, ದೆನ್ ಯು ಹ್ಯಾವ್ ಟು ಯೂಸ್ ದಿಸ್. ವುಡ್ ಯು ಮೈಂಡ್ ಟರ್ನಿಂಗ್ ಡೌನ್ ದ ಮ್ಯೂಸಿಕ್ ಪ್ಲೀಸ್, ವುಡ್ ಯು ಮೈಂಡ್ ಟರ್ನಿಂಗ್ ಡೌನ್ ದ ಮ್ಯೂಸಿಕ್ ಪ್ಲೀಸ್, ಬಿಕಾಸ್ ಇಟ್ಸ್ ಟೂ ಲೌಡ್, ತುಂಬ ಜೋರಾಗಿ ಕೇಳಿಸ್ತಾ ಇದೆ. ಸೊ ವುಡ್ ಯು ಮೈಂಡ್ ಟರ್ನಿಂಗ್ ಡೌನ್ ದ ಮ್ಯೂಸಿಕ್. ವುಡ್ ಯು ಮೈಂಡ್ ಯೂಸ್ ಮಾಡಲೇಬೇಕು ನೀವು. ವುಡ್ ಯು ಮೈಂಡ್ ಆದಮೇಲೆ ING ಫಾರ್ಮ್ ಹಾಕಬೇಕು, ಎಲ್ಲ ಬೇರೆ ಯಾವುದು ವರ್ಬ್ ಹಾಕಬೇಕು ನಿಮಗೆ, ING ಹಾಕಬೇಕು. ಓಕೆ, ಅಲ್ಲಾಂದರೆ ಈಗ ಮೈಂಡ್ ಇನ್ನೂ ಇದೆಯಾ ಅಲ್ಲಿ. ಓಕೆ, ಸೊ ಮೈಂಡ್ ಆದಮೇಲೆ ನಾನು ING, ಲೈಕ್ ನೀವು ತುಂಬ ಬ್ಯುಸಿ ಇರ್ತೀರಾ, ಆವಾಗ ಯಾರೋ ಕಾಲ್ ಮಾಡ್ತಾರೆ, ನೀವು ಇದನ್ನು ಯಾವ ಥರ ಹೇಳ್ಬೋದು, ಆಮೇಲೆ ಕಾಲ್ ಮಾಡ್ತೀಯಾ ಅನ್ನೋದನ್ನು ಹೆಂಗೆ ಹೇಳ್ಬೋದು ಇಂಗ್ಲೀಷಲ್ಲಿ? ಎರಡು ಥರ, ಸುಮಾರು ಥರ ಹೇಳ್ಬೋದು. ಕ್ಯಾನ್ ಯು ಕಾಲ್ ಮಿ ಲೇಟರ್, ಇದನ್ನು ಕಾಮನ್ ಆಗಿ ನೀವು ಫ್ರೆಂಡ್ಸ್, ಕ್ಯಾನ್ ಯು ಕಾಲ್ ಮಿ ಲೇಟರ್, ಐ ಆಮ್ ಬಿಸಿ ರೈಟ್ ನೌ, ಕ್ಯಾನ್ ಯು ಕಾಲ್ ಮಿ ಲೇಟರ್, ಅದನ್ನು ನೀವು ಕೇಳ್ಬೋದು, ನೀವು ಆಮೇಲೆ ಕಾಲ್ ಮಾಡ್ಬೋದಾ ನಿನಗೆ ಅಂತ. ಅಥವಾ ಇನ್ನೂ ಶಾರ್ಟಾಗಿ ಕಾಲ್ ಮಿ ಲೇಟರ್ ಅಷ್ಟೇ, ತುಂಬ ಬ್ಯುಸಿಯಾಗಿರ್ತೀರಾ, ಕಾಲ್ ಮಿ ಲೇಟರ್, ಐ ಆಮ್ ಬಿಸಿ ರೈಟ್ ನೌ, ಐ ಕಾಂಟ್ ಟಾಕ್ ಟು ಯು, ಕಾಲ್ ಮಿ ಲೇಟರ್ ಅಂದರೆ ನೀವು ಅದನ್ನು ಅವ್ರಿಗೆ ಕೇಳೋದಲ್ಲ, ಕಾಲ್ ಮಿ ಲೇಟರ್. ಸೊ ಕಾಲ್ಗಿಂತ ಮುಂಚೆ ಕ್ಯಾನ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಕ್ಯಾನ್ ಯು ಕಾಲ್ ಮಿ ಲೇಟರ್, ಕ್ಯಾನ್ ಯು ಕಾಲ್ ಮಿ ಲೇಟರ್ ಬಿಕಾಸ್ ರೈಟ್ ನೌ ಐ ಆಮ್ ಬಿಸಿ, ಐ ಕಾಂಟ್ ಟಾಕ್ ಟು ಯು, ಕ್ಯಾನ್ ಯು ಕಾಲ್ ಮಿ ಲೇಟರ್. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನನಗೆ ಕಾಲ್ ಮಾಡ್ಬೋದಾ. ಇದು ಕ್ಯಾನ್ ಮತ್ತು ಕಾಲ್ ಮಿ ಲೇಟರ್ ಅಂತ ನೀವು ಯಾರಿಗೆ ಹೇಳ್ಬೋದು ಅಂತ ಕಾಮನ್ ಆಗಿ ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಫ್ಯಾಮಿಲಿ ಇಲ್ಲಿ ಹೇಳ್ಬೋದು. ಬಟ್ ಇನ್ನೂ ಸ್ವಲ್ಪ ಮರ್ಯಾದೆ ಕೊಡಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ಕುಡ್ ಹಾಕಬೇಕಲ್ಲಿ. ನೀವು ಬಿಸಿ ಇರ್ತೀರಾ, ಕುಡ್ ಯು ಕಾಲ್ ಮಿ ಲೇಟರ್ ಪ್ಲೀಸ್, ಕುಡ್ ಯು ಕಾಲ್ ಮಿ ಲೇಟರ್. ಓಕೆ, ಇದು ಕುಡ್ ಯು ಕಾಲ್ ಮಿ ಆದಮೇಲೆ ನೆಕ್ಸ್ಟ್ ಬರುವಂಥದ್ದೇ ಇದು. ಆವಾಗ ನೀವು ವುಡ್ ಯು ಕಾಲ್ ಮಿ ಲೇಟರ್ ಅಂತಲೂ ಕೇಳ್ಬೋದು, ಬಟ್ ಇಟ್ ವುಡ್ ಬಿ ಬೆಟರ್ ಇಫ್ ಯು ಯೂಸ್ ದಿಸ್ ಜೆರಂಡ್, ವುಡ್ ಯು ಮೈಂಡ್ ಕಾಲಿಂಗ್ ಮಿ ಲೇಟರ್, ವುಡ್ ಯು ಮೈಂಡ್ ಕಾಲಿಂಗ್ ಮಿ ಲೇಟರ್. ಇದರ ಅರ್ಥ ಏನು, ಸ್ವಲ್ಪ ಹೊತ್ತಾದ ನಂತರ ಕಾಲ್ ಮಾಡಿದ್ರೆ ನಿನಗೆ ಕಾಲ್ ಮಾಡೋಕ್ಕೆ ನಿನಗೇನಾದರೂ ಅಭ್ಯಂತರ ಇದೆಯಾ, ಏನೂ ತೊಂದರೆ ಇಲ್ಲ ತಾನೇ, ಹಾಗಾದರೆ ಸ್ವಲ್ಪ ಹೊತ್ತಾದಮೇಲೆ ಕಾಲ್ ಮಾಡು. ಇದನ್ನು ಅಫಿಷಿಯಲ್ ಲೆವೆಲ್, ಪ್ರೊಫೆಷ್ನಲ್ ಲೆವೆಲಲ್ಲಿ ನಾವು ಮಾತಾಡೋದಾದರೆ ವುಡ್ ಯು ಮೈಂಡ್, ವುಡ್ಡನ್ನು ಪ್ರೊಫೆಷ್ನಲ್ ಆಗಿ ಯೂಸ್ ಮಾಡ್ತೀವಿ ಆ್ಯಕ್ಚುಲಿ,
ಬಟ್ ವುಡ್ಡನ್ನು ಜನರಲ್ ಆಗಿ ಯೂಸ್ ಮಾಡ್ತೀವಿ. ಓಕೆ, ಸೊ ಅರ್ಥ ಆಯ್ತಲ್ಲ ಎಲ್ರಿಗೂ? ವುಡ್ ಯು ಮೈಂಡ್ ಟರ್ನಿಂಗ್ ಡೌನ್ ದ ಮ್ಯೂಸಿಕ್ ಅಂದರೆ ದಯವಿಟ್ಟು ಸಂಗೀತವನ್ನು ನಿಲ್ಲಿಸುವಿರಾ, ಅದು ಹೌದು. ಅಥವಾ ಅದರ ಮೀನಿಂಗು ಅಭ್ಯಂತರ ಇದೆ. ವುಡ್ ಯು ಮೈಂಡ್ ಯಾಕೆ ಬಂತು ಅಂತ ನೀವು ಯೋಚನೆ ಮಾಡೋದಾದರೆ ಅಭ್ಯಂತರ ಅಂದರೆ ನಿಮಗೇನು ತೊಂದರೆ ಇಲ್ಲ ತಾನೇ ಮ್ಯೂಸಿಕ್ ಆಫ್ ಮಾಡಿದ್ರೆ ಅನ್ನೋ ಮೀನಿಂಗ್ ಬರುತ್ತೆ. ಓಕೆ, ನಾ ವುಡ್ ಯು ಪ್ಲೀಸ್ ಹೆಲ್ಪ್ ಮೀ ಕ್ಯಾರಿ ದಿಸ್ ಬಾಕ್ಸ್. ಸೇಮ್, ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ, ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ, ವುಡ್ ಯು ಪ್ಲೀಸ್. ಓಕೆ, ವುಡ್ ಯು ಪ್ಲೀಸ್ ಹೆಲ್ಪ್ ಮೀ ಕ್ಯಾರಿ ದಿಸ್ ಬಾಕ್ಸ್. ದಯವಿಟ್ಟು ಈ ಪೆಟ್ಟಿಗೆಯನ್ನು ಸಾಗಿಸಲು ನನಗೆ ಸಹಾಯ ಮಾಡುವಿರಾ, ಮಾಡ್ತೀರಾ ಇದೇ ಆಗೋದು. ಮಾಡ್ತೀರಾ, ಮಾಡುವಿರಾ, ಮಾಡುವಿರಾ ಅಂತ ಯಾರು ಕೇಳಲ್ಲ, ಮಾಡ್ತೀರಾ. ಸೊ ಮಾಡುವಿರಾನೇ ಕರೆಕ್ಟ್ ಮೀನಿಂಗ್ ಆಗುತ್ತೆ ವುಡ್ ಹಾಕಿದಾಗ. ಓಕೆ, ಮಾಡುವಿರಾ ಅನ್ನೋದು ಸ್ವಲ್ಪ ಯುನೋ ಹೈ ಲೆವೆಲ್ ಇನ್ ಕನ್ನಡ ಅಂತ ಹೇಳ್ಬೋದು. ಮಾಡುವಿರಾ, ಮಾಡುವಿರಾ ಅಂತ ಯಾರು ಕೇಳೋದಿಲ್ಲ, ಬಟ್ ಅದು ಬರವಣಿಗೆಯಲ್ಲಿ ಹಾಗೆ ಇರಬೇಕು. ನೆಕ್ಸ್ಟ್ ನೋಡಿ, ಶುಕ್ರವಾರದೊಳಗೆ ನನಗೆ ವರದಿಯನ್ನು ಕಳಿಸಲು ನಿಮಗೆ ಸಾಧ್ಯವಾಗುತ್ತದೆಯೇ, ಸಾಧ್ಯವಾಗುತ್ತದೆಯೇ. ಸೊ ವುಡ್ ಯು ಬಿ, ಇದು ನೋಡಿ, ವುಡ್ ಯು ಬಿ ಏಬಲ್ ಟು, ಬಿ ಏಬಲ್ ಟು ಅದನ್ನು ಬಳಸಬೇಕು ವುಡ್ ಜೊತೆ. ವುಡ್ ಯು ಬಿ ಏಬಲ್ ಟು, ವುಡ್ ಯು ಬಿ ಏಬಲ್ ಟು ಸೆಂಡ್ ದ ಪ್ರಾಜೆಕ್ಟ್ ರಿಪೋರ್ಟ್ ಬೈ ಫ್ರೈಡೇ. ವುಡ್ ಯು ಬಿ ಏಬಲ್ ಟು, ಬಿ ಏಬಲ್ ಟು. ಐ ವಾಂಟ್ ಬಿ ಏಬಲ್ ಟು, ಐ ವಿಲ್ ಬಿ ಏಬಲ್ ಟು, ಐ ಆಮ್ ಏಬಲ್ ಟು. ಏಬಲ್ ಟು ಈಸ್ ನಥಿಂಗ್ ಬಟ್ ಕ್ಯಾನ್ ಅನ್ನೋದನ್ನು ಏಬಲ್ ಅಂತ ಹೇಳೋದು. ಕ್ಯಾನ್, ಎಸ್ ಐ ಕ್ಯಾನ್ ಡೂ ದ್ಯಾಟ್, ಐ ಆಮ್ ಏಬಲ್ ಟು ಡೂ ದ್ಯಾಟ್, ಆ ಮೀನಿಂಗ್ ಬರುತ್ತೆ. ಓಕೆ, ಸೊ ವುಡ್ ಯು ಬಿ ಏಬಲ್ ಟು ಸೆಂಡ್ ದ ರಿಪೋರ್ಟ್ ಬೈ ಫ್ರೈಡೇ. ಅಥವಾ ಇದನ್ನು ವುಡ್ ಯು ಮೈಂಡ್, ಇಲ್ಲಿ ಮೈಂಡ್ ಹಾಕೋದಾದ್ರೆ ವುಡ್ ಯು ಮೈಂಡ್ ಸೆಂಡಿಂಗ್ ಮೀ ದ ರಿಪೋರ್ಟ್, ವುಡ್ ಯು ಮೈಂಡ್ ಸೆಂಡಿಂಗ್ ಮೀ ದ ರಿಪೋರ್ಟ್ ಬೈ ಫ್ರೈಡೇ. ಅಂದರೆ ಫ್ರೈಡೇ ಒಳಗೆ ನಿನಗೆ ರಿಪೋರ್ಟ್ ಸೆಂಡ್ ಮಾಡೋದ್ರಲ್ಲಿ ಏನಾದರೂ ಅಭ್ಯಂತರ ಇದೆಯಾ? ಓಕೆ, ಹಾಗೆ ವುಡ್ ಯು ಮೈಂಡ್, ಇಲ್ಲಿ ನೋಡಿ, ನಾನು ನಿಮ್ಮ ಫೋನ್ ಬಳಸಿದರೆ ಪರವಾಗಿಲ್ವೇ, ನಿಮಗೇನೋ ಅದು ಅಭ್ಯಂತರ ಇಲ್ಲ ತಾನೆ, ನಿಮಗೇನು ತೊಂದರೆ ಇಲ್ಲ ತಾನೆ. ವುಡ್ ಯು ಮೈಂಡ್ ಇಫ್ ಐ ಯೂಸ್ಡ್, ಸಿ ವುಡ್ ಯು ಮೈಂಡ್ ಇಫ್ ಐ ಯೂಸ್ಡ್, ಇಫ್ ಬಳಸಿರೋದ್ರಿಂದ ನಾವು ವುಡ್ ಯು ಮೈಂಡ್ ಇಫ್ ಐ ಯೂಸಿಂಗ್ ಬರಲ್ಲ. ವುಡ್ ಯು ಮೈಂಡ್ ಇಫ್ ಐ ಯೂಸ್ಡ್ ಯುವರ್ ಫೋನ್ ಅಂದರೆ ವುಡ್ ಯು ಮೈಂಡ್ ಇಫ್ ಐ ಯೂಸ್ಡ್ ಯುವರ್ ಫೋನ್, ನಾನು ನಿಮ್ಮ ಫೋನ್ ಬಳಸಿದ್ರೆ ನಿಮಗೇನು ತೊಂದರೆ ಇಲ್ಲ ತಾನೆ. ಅಥವಾ ಇದನ್ನು ಇನ್ನೊಂದು ಥರ ಕೇಳ್ಬೋದು, ವುಡ್ ಯು ಮೈಂಡ್ ಯೂಸಿಂಗ್ ಯುವರ್ ಫೋನ್ ಆರ್ ವುಡ್ ಯು ಮೈಂಡ್ ಮೀ ಯೂಸಿಂಗ್ ಯುವರ್ ಫೋನ್. ನಾನು ನಿಮ್ಮ ಫೋನ್ ಬಳಸೋದ್ರಲ್ಲಿ ಏನಾದರೂ ನಿಮಗೆ ತೊಂದರೆ ಇದೆಯಾ? ಎಲ್ಲದಕ್ಕಿಂತ ಸಿಂಪಲಾಗಿ ಹೇಳೋದು ಅಂದರೆ ವುಡ್ ಯು ಮೈಂಡ್ ಇಫ್ ಐ ಯೂಸ್ ಯುವರ್ ಫೋನ್. ಇಫ್ ಐ ಯೂಸ್ ಅಂತ ಬರಲ್ಲ, ಇಫ್ ಐ ಯೂಸ್ಡ್ ಅಂತ ಹೇಳಬೇಕು. ಓಕೆ, ನೆಕ್ಸ್ಟ್ ಯಾ ಅಲ್ಲಿ ಇಫ್ ಇದೆ, ಇಫ್ ಹಾಕಿದ್ದೀವಿ, ಇಫ್ ಹಾಕಿದ್ದಕ್ಕೆ ಅಲ್ಲಿ ನಾವು ಐ ಎನ್ ಜಿ ಬರಲ್ಲ. ಸಿ ವರ್ಬ್ ಎಲ್ಲಿದೆ? ಇಫ್ ಈಸ್ ನಾಟ್ ಎ ವರ್ಬ್. ಮೈಂಡ್ ಆದಮೇಲೆ ನೀವು ವರ್ಬ್ ಯೂಸ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಯೂಸ್ ಐ ಎನ್ ಜಿ ಅಂತ ಹೇಳಿದ್ದು ನಾನು. ಇಲ್ಲಿ ನೋಡಿ, ಮೈಂಡ್ ಟರ್ನಿಂಗ್, ಇಫ್ ಹಾಕಿರೋದ್ರಿಂದ. ಓಕೆ, ಸೊ ನಾನು ಹೇಳಿದ್ನಲ್ಲ ಇಲ್ಲಿ, ವುಡ್ ಯು ಮೈಂಡ್ ಯೂಸಿಂಗ್ ಯುವರ್ ಫೋನ್, ವುಡ್ ಯು ಮೈಂಡ್ ಮೀ ಯೂಸಿಂಗ್ ಯುವರ್ ಫೋನ್, ವುಡ್ ಯು ಮೈಂಡ್ ಮೀ ಯೂಸಿಂಗ್ ಯುವರ್ ಫೋನ್, ಅದು ಓಕೆ. ಅದು ನಾವು ಇಫ್ ಹಾಕಿದ್ರೆ ವುಡ್ ಯು ಮೈಂಡ್ ಇಫ್ ಐ ಯೂಸ್ ಯುವರ್ ಫೋನ್. ಮೈಂಡ್ ಆದಮೇಲೆ ನೀವು ಡೈರೆಕ್ಟಾಗಿ ವರ್ಬ್ ಹಾಕೋದಾದರೆ ಅದಕ್ಕೆ ಐ ಎನ್ ಜಿ ಹಾಕಬೇಕು ಅಂತ ಹೇಳಿದ್ದು ನಾನು. ವುಡ್ ಯು ಲೈಕ್ ಸಮ್ ಮೋರ್ ಟೀ, ವುಡ್ ಯು ಲೈಕ್ ಸಮ್ ಮೋರ್ ಟೀ. ಸೊ ಇಟ್ಸ್ ಅನ್ ಆಫರ್ ಆದಂಗೆ ಆಗುತ್ತೆ, ಬಟ್ ಇಟ್ಸ್ ಸ್ಟಿಲ್ ಅ ರಿಕ್ವೆಸ್ಟ್. ವುಡ್ ಯು ಲೈಕ್ ಸಮ್ ಮೋರ್ ಟೀ, ನಿಮಗೆ ಟೀ ಕುಡಿತಾ ಇದ್ದೀರಾ, ಇನ್ನೂ ಸ್ವಲ್ಪ ಟೀ ಬೇಕಾ? ನಿಮ್ಮ ಮನೆಗೆ ಯಾರಾದರೂ ಬಂದರೆ ಅವ್ರಿಗೆ ಊಟ ಬಡಿಸ್ಬೇಕಾದ್ರೆ ಇದನ್ನು ಕೇಳೋದು. ಯು ಕ್ಯಾನ್ ಪೊಲೈಟಾಗಿ. ಅಥವಾ ನೀವು ಟೀ ಕೊಟ್ಟ ನಂತರ ಅವರಿಗೆ, ಕೆಲವರಿಗೆ ಟೀ ಜಾಸ್ತಿ ಕುಡಿಯೋ ಅಭ್ಯಾಸ ಇರುತ್ತೆ, ಕಾಫಿ ಜಾಸ್ತಿ ಕುಡಿಯೋ ಅಭ್ಯಾಸ ಇರುತ್ತೆ. ಸಂಬಡಿ ಲೈಕ್ ಮೀ, ಐ ಲೈಕ್ ಕಾಫಿ ಕುಡಿತೀನಿ ತುಂಬ ನಾನು. ಓಕೆ, ಸೊ ನಾನು ನಿಮ್ಮ ಮನೆಗೆ ಬಂದರೆ ಕಾಫಿ ಕೇಳ್ತೀನಿ. ಸೊ ಯು ಗಿವ್ ಮಿ ಕಾಫಿ ಆ್ಯಂಡ್ ಐ ಡ್ರಿಂಕ್ ಕಾಫಿ. ಆಫ್ಟರ್ ಸಮ್ ಟೈಮ್ ಕಾಫಿ ಹಾಗೆ ಇನ್ನೂ ಕೊಡ್ತಾರೇನೋ ಅಂತ ನಾನು ಕಾಯ್ತಾ ಇರ್ತೀನಿ. ದೆನ್ ಯು ಕ್ಯಾನ್ ಆಸ್ಕ್ ದಿಸ್, ವುಡ್ ಯು ಲೈಕ್ ಸಮ್ ಮೋರ್ ಕಾಫಿ ಅಂತ ಕೇಳಿದಾಗ, ಯಾ ಐ ವುಡ್ ಲವ್ ಟು ಅಂತ ನಾನು ಹೇಳಬೇಕಾಗುತ್ತೆ. ಐ ವುಡ್ ಲವ್ ಟು ಅಂದರೆ ಹೌದು, ನನಗೆ ತುಂಬ ಇಷ್ಟ, ಕೊಡಿ ಅಂತ ಹೇಳು. ಸೊ ವುಡ್ ಯು ಲೈಕ್ ಸಮ್ ಮೋರ್ ಟೀ ಆರ್ ವುಡ್ ಯು ಲೈಕ್ ಸಮ್ ಮೋರ್ ಕಾಫಿ ಆರ್ ಎನಿಥಿಂಗ್. ಓಕೆ, ಸೊ ಏನಾದರೂ ಅವ್ರಿಗೆ ಇನ್ನೂ ಬೇಕಾ ನಿಮಗೆ ಅಂತ ಕೇಳೋಕ್ಕೆ ಯು ಹ್ಯಾವ್ ಟು ಆಸ್ಕ್ ವುಡ್ ಯು ಲೈಕ್ ಸಮ್ ಮೋರ್. ನೆಕ್ಸ್ಟ್ 6th one, ವುಡ್ ಯು ಮೈಂಡ್ ಇಫ್ ಐ ಆಸ್ಕ್ಡ್ ಯು ಎ ಕ್ವೆಶ್ಚನ್. ಇಫ್ ಐ ಸೇರಿಸಿದ್ದೀವಿ. ಸೊ ವುಡ್ ಯು ಮೈಂಡ್ ಇಫ್ ಐ ಆಸ್ಕ್ಡ್, ಇಫ್ ಐ ಆಸ್ಕ್ ಅಲ್ಲ, ವುಡ್ ಯು ಮೈಂಡ್ ಇಫ್ ಐ ಆಸ್ಕ್ಡ್ ಯು ಎ ಕ್ವೆಶ್ಚನ್ ಅಂದರೆ ನಾನು ನಿಮಗೆ ಪ್ರಶ್ನೆ ಕೇಳಿದರೆ ನಿಮಗೆ ಅಭ್ಯಂತರವಿದೆಯೇ? ಕೇಳಿದರೆ ನಿಮಗೆ, ನೀವು ಅಂತಿದೆಯಾ, ನಿಮಗೆ. ನಾನು ಪ್ರಶ್ನೆ ಕೇಳೋದ್ರಲ್ಲಿ ನಿಮಗೇನಾದರೂ ತೊಂದರೆ ಇದೆಯಾ? ನಾನೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ, ನಿಮಗೇನಾದರೂ ತೊಂದರೆ ಇದೆಯಾ? ವುಡ್ ಯು ಮೈಂಡ್ ಇಫ್ ಐ ಆಸ್ಕ್ಡ್ ಯು ಅ ಕ್ವೆಶ್ಚನ್? ಓಕೆ, ಸೊ ದ್ಯಾಟ್ಸ್ ಹೌ ಇಟ್ ವರ್ಕ್ಸ್. ಫಸ್ಟ್ ವುಡ್ಡನ್ನು ನಾವು
ಪೊಲೈಟ್ ರಿಕ್ವೆಸ್ಟ್ ಆಗಿ ಇದಕ್ಕೆ ಜಾಸ್ತಿ ಯೂಸ್ ಮಾಡೋದು. ಇದಕ್ಕೆ ಮಾತ್ರ ಅಂತಲ್ಲ, ವಿಲ್ ಸಿ ಸಮ್ ಅದರ್ ಸೆಂಟೆನ್ಸಸ್. ವುಡ್ ಎಕ್ಸಾಂಪಲ್ಸ್ ಫಾರ್ ಹೈಪೋಥೆಟಿಕಲ್ ಸೆಂಟೆನ್ಸಸ್. ಹೈಪೋಥೆಟಿಕಲ್ ಅಂದರೆ ನಾನು ಲಾಸ್ಟ್ ಐ ಥಿಂಕ್ ಮೇ ಅಥವಾ ಕುಡ್ ಯಾವುದ್ರಲ್ಲೂ ಹೇಳಿದ್ದೀವಿ. ಹೈಪೋಥೆಟಿಕಲ್ ಅಂತ ಹೇಳಿದ್ರೆ ಕಾಲ್ಪನಿಕ. ಕಾಲ್ಪನಿಕ ಅಂತ ಹೇಳಿದ್ರೆ ನಡಿಬೋದು, ಮುಂದೆ ನಡೀದೇ ಇರ್ಬೋದು, ಕಾಲ್ಪನಿಕವಾಗಿ ಜಸ್ಟ್ ಯು ಆರ್ ಜಸ್ಟ್ ಇಮ್ಯಾಜಿನಿಂಗ್. ಅದು ಪಾಸ್ಟಲ್ಲಾದರೆ ಬೇರೆ ಥರ ಇರುತ್ತೆ, ಪ್ರೆಸೆಂಟಲ್ಲಾದರೆ ಅಥವಾ ಫ್ಯೂಚರಲ್ಲಾದರೆ ಬೇರೆ ಥರ ಇರುತ್ತೆ ಅನ್ನೋದೇ ಒಂದು ಇದಷ್ಟೇ. ಬೇರೆ ಅಷ್ಟು ಬಿಟ್ಟರೆ ಬೇರೆ ಏನು ಕನ್ಫ್ಯೂಷನ್ ಇಲ್ಲ. ಓಕೆ, ಇಲ್ಲಿ ನೋಡಿ, ಇದು ಪಾಸ್ಟಲ್ಲಿ ವುಡ್ ಎಕ್ಸಾಂಪಲ್ಸ್ ಫಾರ್ ಹೈಪೋಥೆಟಿಕಲ್ ಸೆಂಟೆನ್ಸಸ್. ಇಫ್ ಐ ಹ್ಯಾಡ್ ಮೋರ್ ಟೈಮ್ ಐ ವುಡ್ ಟ್ರಾವೆಲ್ ದ ವರ್ಲ್ಡ್. ನನಗೆ ಹೆಚ್ಚು ಸಮಯವಿದ್ದಿದ್ದರೆ ನಾನು ಪ್ರಪಂಚವನ್ನು ಪ್ರಯಾಣಿಸುತ್ತಿದ್ದೆ. ಇದರ ಅರ್ಥ ಏನು? ಹೈಪೋಥೆಟಿಕಲ್ ಅಂದರೆ ಕಾಲ್ಪನಿಕ ಅಷ್ಟೇ, ಪಾಸ್ಟಲ್ ಆಗಿರೋದು. ಇಫ್ ಐ ಹ್ಯಾಡ್ ಮೋರ್ ಟೈಮ್, ನನ್ನ ಬಳಿ ಸಮಯ ಹೆಚ್ಚು ಇದ್ದಿದ್ದರೆ ನಾನು ಪ್ರಪಂಚವನ್ನು ಪ್ರಯಾಣಿಸುತ್ತಿದ್ದೆ. ಇದರ ಅರ್ಥ ಏನು? ನನ್ನ ಬಳಿ ಸಮಯ ಇರಲಿಲ್ಲ, ನಾನು ಪ್ರಪಂಚವನ್ನು ಸುತ್ತಿ ನೋಡಲಿಲ್ಲ. ಇದು ಓಕೆ. ಸೊ ಒಂದು ವೇಳೆ ಇಟ್ಸ್ ಆಲ್ಸೋ ಕಂಡೀಷನಲ್ ಸೆಂಟೆನ್ಸ್. ಒಂದು ವೇಳೆ ನನ್ನ ಹತ್ರ ಏನು ಸಮಯ ಇದ್ದಿದ್ದರೆ ನಾನು ಪ್ರಪಂಚವನ್ನು ಪ್ರಯಾಣಿಸ್ತಿದ್ದೆ ಅನ್ನೋದು ನಾವು ಕಲ್ಪನೆ ಮಾಡೋದಷ್ಟೇ. ಫಾಸ್ಟ್ ಆಗೋಯ್ತು, ಯು ಕಾಂಟ್ ಬ್ರಿಂಗ್ ಬ್ಯಾಕ್ ದ ಪಾಸ್ಟ್. ಬಟ್ ಪಾಸ್ಟಲ್ಲಿ ಹಿಂಗಿದ್ದಿದ್ರೆ ನಾನು ಇರ್ತಿದ್ದೆ. ದೆನ್ ನಾವೇನು ಹೇಳ್ತೀವಿ? ಇಫ್ ಐ ಹ್ಯಾಡ್ ಮೋರ್ ಟೈಮ್ ಐ ವುಡ್ ಟ್ರಾವೆಲ್ ದ ವರ್ಲ್ಡ್. ಇಲ್ಲಿ ಈ ಥರ ಸಿಚುವೇಶನ್ಸಲ್ಲಿ ಕಂಡೀಷನಲ್ ಸೆಂಟೆನ್ಸಸ್ ಅಂತ ಹೇಳ್ತೀವಿ. ಅಲ್ಲಿ ಕುಡ್ ಹಾಕ್ತೀವಿ, ಓಕೆ, ಅಥವಾ ವಿಲ್ಲು ಹಾಕ್ತೀವಿ. ಬಟ್ ಈ ಸಿಚುವೇಷನಲ್ಲಿ ವುಡ್ ಹಾಕ್ಕೊಂಡಿದ್ದೀವಿ. ಇದು ಒಂದು ಸಿಚುವೇಶನು. ಕುಡ್ ಹಾಕ್ಬೋದು, ವಿಲ್ ಹಾಕ್ಬೋದು, ಆಮೇಲೆ ಬೇರೆದು ಹಾಕ್ಬೋದು. ಬಟ್ ಅದು ಬೇರೆ ಕಂಡೀಷನ್ಸ್, ಇದು ಬೇರೆ ಕಂಡೀಷನ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಓಕೆ, ಇಫ್ ಐ ಹ್ಯಾಡ್ ಮೋರ್ ಟೈಮ್. ಇಲ್ಲಿ ನೋಡಿ, ಸಿಂಪಲ್ ಪಾಸ್ಟ್ ಇದೆ, ಇಲ್ಲಿ ನಾವು ವುಡ್ ಯೂಸ್ ಮಾಡಿದ್ದೀವಿ, ಮಾಡೆಲ್ ವರ್ಬ್. ಇಲ್ಲೂ ಸಿಂಪಲ್ ಪಾಸ್ಟ್ ಇದೆ, ಇಲ್ಲಿ ವುಡ್ ಯೂಸ್ ಮಾಡಿದ್ದೀವಿ. ಸೊ ಸಿಂಪಲ್ ಪಾಸ್ಟ್ ಪ್ಲಸ್ ಮಾಡೆಲ್ ವರ್ಬ್ ಬಂತು ಅಂತ ಹೇಳಿದ್ರೆ ಅದು ಒಂದು ಕಂಡೀಷನ್. ಅದು ವಿಲ್ ಡಿಸ್ಕಸ್ ದ್ಯಾಟ್ ಲೇಟರ್. ಇಫ್ ಇಟ್ ರೈನ್ಡ್ ವಿ ವುಡ್ ಸ್ಟೇ ಇಂಡೋರ್ಸ್. ಈಗ ಅದೇ ಮುಂಚೆ ಎಲ್ಲ ಮಳೆ ಏನಾದರೂ ಬಂತು ಅಂದರೆ ನಾವು ಮನೆ ಒಳಗಡೆ ಕೂತ್ಕೋತಿದ್ವಿ, ಹೊರಗಡೆ ಬರ್ತಿರ್ಲಿಲ್ಲ. ಅದೇ ಮೀನಿಂಗ್ ಇದು. ಇಫ್ ಇಟ್ ರೈನ್ಡ್ ವಿ ವುಡ್ ಸ್ಟೇ ಇಂಡೋರ್ಸ್. ಮಳೆ ಬಂದರೆ ಮನೆಯೊಳಗೆ ಇರ್ತಿದ್ವಿ, ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಮಳೆ ಬಂದರೆ ಇಫ್ ಇಟ್ ರೈನ್ಡ್ ವಿ ವುಡ್ ಸ್ಟೇ. ಇಲ್ಲಿ ವುಡ್ ಮೀನಿಂಗ್ ಏನು ಬರುತ್ತೆ ಅಂತ ಹೇಳಿದ್ರೆ ಇರುತ್ತಿದ್ದೆವು, ಅದು ವುಡ್ ಹೇಳುತ್ತೆ. ಈಗ ವಿ ವಿಲ್ ಅಂತ ಯೂಸ್ ಮಾಡಿದ್ರೆ ಇಲ್ಲಿ ಇಫ್ ಇಟ್ ರೈನ್ಡ್ ವಿ ವಿಲ್ ಸ್ಟೇ ಇಂಡೋರ್ಸ್ ಅಂತ ಹೇಳಲಿಕ್ಕಾಗಲ್ಲ. ಅಲ್ಲಿ ನೀವು ಇಫ್ ಇಟ್ ರೈನ್ಸ್ ಅದನ್ನು ಫಾಸ್ಟ್ ಸಿಂಪಲ್ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಇಫ್ ಇಟ್ ರೈನ್ಸ್ ವಿ ವಿಲ್ ಸ್ಟೇ ಇಂಡೋರ್ಸ್ ಅಂದರೆ ಅದು ವಿ ವಿಲ್ ಎಲ್ಲಿ ಯೂಸ್ ಮಾಡ್ತೀವಿ? ಮುಂದೆ. ಒಂದು ವೇಳೆ ಮಳೆ ಆದರೆ ಇಫ್ ಇಟ್ ರೈನ್ಸ್, ಒಂದು ವೇಳೆ ಮಳೆ ಆದರೆ ನಾವು ವಿ ವಿಲ್ ಸ್ಟೇ ಇಂಡೋರ್ಸ್, ನಾವು ಮನೆಯೊಳಗೇ ಕೂತ್ಕೊಳ್ಳೋಣ ಅಥವಾ ಮನೆಯೊಳಗೆ ಕೂತ್ಕೋತೀವಿ. ಓಕೆ, ಸೊ ಇಲ್ಲಿ ವಿಲ್ ಹಾಕಿದ್ರೆ ಇಲ್ಲಿ ರೈನ್ಸ್ ಹಾಕಬೇಕು. ಇಲ್ಲಿ ಫಾಸ್ಟ್ ಇರೋದ್ರಿಂದ ನಾವಿಲ್ಲಿ ವುಡ್ ಹಾಕ್ತೀವಿ, ವಿಚ್ ಮೀನ್ಸ್ ಮುಂಚೆ. ಅಂದರೆ ಯಾವಾಗಲೂ ಮಳೆ ಬಂದಾಗಲೆಲ್ಲ ನಾವು ಹೊರಗಡೆ ಬರ್ತಿರಲಿಲ್ಲ, ಮನೆಯಲ್ಲೇ ಇರ್ತಿದ್ವಿ ಅನ್ನೋದನ್ನು ನೀವು ಹೇಳಬೇಕಾದ್ರೆ ಇಫ್ ಇಟ್ ರೈನ್ಡ್, ಮಳೆ ಆದರೆ ಒಂದು ವೇಳೆ ನಾವು ಮನೇಲಿ ಇರ್ತಿದ್ವಿ. ಕಷ್ಟಪಟ್ಟು ಓದಿದ್ದರೆ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುತ್ತಿದ್ದಳು. ಇಫ್ ಶಿ ಸ್ಟಡೀಡ್ ಹಾರ್ಡರ್ ಶಿ ವುಡ್ ಪಾಸ್ ದಿ ಎಕ್ಸಾಮ್. ಆಗಿರುತ್ತಿದ್ದಳು ಅಲ್ಲ, ಶಿ ವುಡ್ ಪಾಸ್ ದ ಎಕ್ಸಾಮ್ಸ್. ಇದರ ಅರ್ಥ ಏನು? ಅವಳು ಕಷ್ಟಪಟ್ಟು ಓದಲಿಲ್ಲ, ಎಕ್ಸಾಮ್ ಪಾಸ್ ಆಗಲಿಲ್ಲ. ಪಾಸ್ ಆಗಬಹುದಿತ್ತು, ಪಾಸ್ ಆಗಲಿಲ್ಲ. ಅವನಿಗೆ ಕೆಲಸ ನೀಡಿದ್ದರೆ ಅವನು ಅದನ್ನು ಸ್ವೀಕರಿಸುತ್ತಿದ್ದ. ಇಫ್ ದೇ ಆಫರ್ಡ್ ಹಿಮ್ ದ ಜಾಬ್ ಹಿ ವುಡ್ ಅಕ್ಸೆಪ್ಟ್ ಇಟ್. ಓಕೆ, ನೋಡಿ, ನಾನು ನೀನಾಗಿದ್ದರೆ ಇಫ್ ಐ ವರ್ ಯು. ಇಲ್ಲಿ ವರ್ ಯೂಸ್ ಮಾಡಿದ್ದೀವಿ ನಾವು. ವರ್ ಅಂದರೆ ಹೈಪೋಥೆಟಿಕಲ್ ಸಿಚುವೇಶನ್ಸ್ ಯೂಸ್ ಮಾಡಿದ್ವಿ. ಇಫ್ ಐ ವರ್ ಯು, ಇಫ್ ಐ ವಾಸ್ ಯು ಅಂತ ಹೇಳೋಕ್ಕಾಗಲ್ಲ. ಇಫ್ ಐ ವರ್ ಯು, ನಾನೊಂದು ವೇಳೆ ನೀನಾಗಿದ್ದಿದ್ರೆ ಐ ವುಡ್ ಟೇಕ್ ದ ಆಪರ್ಚುನಿಟಿ, ನಾನು ಆ ಅವಕಾಶವನ್ನು ತೆಗೆದುಕೊಳ್ಳುತ್ತಿದ್ದೆ. ಇದರ ಅರ್ಥ ಏನು? ಅವನು ಅಥವಾ ಅವಳು, ನಾನು ಯಾರ ಹತ್ರ ಮಾತಾಡ್ತಿದ್ದೀನೋ ಆ ವ್ಯಕ್ತಿ ಅವಕಾಶ ತೆಗೆದುಕೊಳ್ಳಲಿಲ್ಲ ಅಂತ ಅರ್ಥ. ಅವರು ಅವಕಾಶನ ಬಿಟ್ಟರು. ಒಂದು ವೇಳೆ ನಿನ್ನ ಜಾಗದಲ್ಲಿ ನಾನಿದ್ದಿದ್ರೆ ನಾನು ಆ ಅವಕಾಶನ ತಗೋತಾ ಇದ್ದೆ. ಸೊ ನಾನು ನೀನಾಗಿದ್ದರೆ, ಓಕೆ. ಸೊ ವುಡ್ ಎಕ್ಸಾಂಪಲ್ಸ್ ಫಾರ್ ಇದಾಯ್ತಲ್ಲ. ಇದರಲ್ಲಿ ಇಫ್ ಸಿ ಸ್ಟಡೀಡ್, ಇಫ್ ದೇ ಆಫರ್ಡ್ ಇದಾಯ್ತಲ್ವಾ. ಇದು 5ನೇದಾಯಿತು. ಈಗ ನೋಡಿ, ಇಫ್ ಯು ಆಸ್ಕ್ ನೈಸ್ಲಿ ಹಿ ವುಡ್ ಹೆಲ್ಪ್ ಯು. ನೀವು ಚೆನ್ನಾಗಿ ಕೇಳಿದರೆ ಅವನು ನಿಮಗೆ ಸಹಾಯ ಮಾಡುತ್ತಿದ್ದ ಅಥವಾ ನಿಮಗೆ ಅಂದರೆ ನೀವು ಸರಿಯಾಗಿ ಕೇಳಲಿಲ್ಲ, ಸರಿಯಾಗಿ ಕೇಳಿದರೆ ಅವನು ನಿಮಗೆ ಸಹಾಯ ಮಾಡ್ತಾ ಇದ್ದ.
ಅನ್ನೋ ಅರ್ಥ ಬರುತ್ತೆ. ಓಕೆ, ಸೊ ಗೊತ್ತಾಯ್ತಲ್ಲ, ಇದು ಹೈಪೋಥೆಟಿಕಲ್ ಸಿಚುವೇಷನ್ಸ್. ಇಲ್ಲಿ ನಾನು ನಿಮಗೆ 6 ಸೆಂಟೆನ್ಸ್ ಮಾತ್ರ ಕೊಟ್ಟಿದ್ದೀನಿ. ನಾನು ನಿಮಗೆ ಬೇರೆ PDF ಕಳಿಸ್ತೀನಿ, ಅದರಲ್ಲಿ ನಿಮಗೆ 15-20 ಸೆಂಟೆನ್ಸ್ಗಳಿರುತ್ತೆ, ಅದನ್ನು ನೀವು ಚೆಕ್ ಮಾಡ್ಕೊಬೋದು. ಓಕೆ, ನಾವು ಮೂರನೇದು ವುಡ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಎಕ್ಸಾಂಪಲ್ಸ್ ಫಾರ್ ಪಾಸ್ಟ್ ಹ್ಯಾಬಿಟ್ಸ್ ಆರ್ ರಿಪೀಟೆಡ್ ಆ್ಯಕ್ಷನ್ಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪಾಸ್ಟ್ ಹ್ಯಾಬಿಟ್ಸ್, ಭೂತಕಾಲದ ನಮ್ಮ ಅಭ್ಯಾಸಗಳು, ನಾವೇನು ಮಾಡ್ತಾ ಇದ್ವಿ ಅಂತ ಹೇಳೋದಾದರೆ, ಅಥವಾ ರಿಪೀಟೆಡ್ ಆ್ಯಕ್ಷನ್ಸ್, ಅಭ್ಯಾಸ ಅಂತಲ್ಲ, ಬೇರೆ ಪದೇ ಪದೇ ಯಾವ ಕ್ರಿಯೆನ ನಾವು ಪದೇ ಪದೇ ಮಾಡ್ತಾ ಇದ್ವಿ ಅಂತ ಹೇಳೋದಾದರೆ, ಇಲ್ಲಿ ನೋಡಿ, ವೆನ್ ಐ ವಾಸ್ ಎ ಚೈಲ್ಡ್ ಐ ವುಡ್ ವಿಸಿಟ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಎವ್ರಿ ಸಮ್ಮರ್. ವೆನ್ ಐ ವಾಸ್ ಎ ಚೈಲ್ಡ್, ನಾನು ಚಿಕ್ಕವನಿರಬೇಕಾದ್ರೆ, ಐ ವುಡ್ ವಿಸಿಟ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಎವ್ರಿ ಸಮ್ಮರ್. ನಾವು ನಮ್ಮ ಅಜ್ಜ ಅಜ್ಜಿಯರ ಮನೆಗೆ ಪ್ರತಿ ಬೇಸಿಗೆ ರಜೆಯಲ್ಲಿ ಹೋಗ್ತಾ ಇದ್ವಿ, ಭೇಟಿ ಕೊಡ್ತಾ ಇದ್ದೆ, ಭೇಟಿ ನೀಡ್ತಾ ಇದ್ವಿ. ಐ ವುಡ್ ವಿಸಿಟ್. ಅಥವಾ ಐ ವುಡ್ ಗೋ ಟು ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಹೌಸ್ ಎವ್ರಿ ಸಮ್ಮರ್. ಐ ವುಡ್ ಗೋ, ನಾನು ಹೋಗ್ತಾ ಇದ್ದೆ. ಐ ವುಡ್ ವಿಸಿಟ್, ಭೇಟಿ ಕೊಡ್ತಾ ಇದ್ದೆ. ಓಕೆ, ಸೊ ಇಲ್ಲಿ ನಾವು ಐ ಯೂಸ್ ಟು ಅಂತಲೇ ಹೇಳ್ಬೋದು. ಐ ಯೂಸ್ ಟು ವಿಸಿಟ್. ಯೂಸ್ ಟು ಅಂತ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಯಾವುದಾದ್ರೂ ಒಂದು ಆ್ಯಕ್ಷನ್ನ ಅಥವಾ ಅಭ್ಯಾಸನ ಮುಂಚೆ ಇದ್ದು ಈಗ ಇಲ್ಲ ಅಂತ ಹೇಳಿದ್ರೆ ಅದನ್ನು ಯೂಸ್ ಟು ಯೂಸ್ ಮಾಡಬೇಕು. ವುಡ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಈಗಲೂ ಒಂದು ವೇಳೆ ಹೋಗೋದಾದರೆ ನಾವು ವುಡ್ ಯೂಸ್ ಮಾಡ್ತೀವಿ. ಸೊ ಆ್ಯಕ್ಷನ್ನ ಕಂಟಿನ್ಯೂ ಮಾಡ್ತಾ ಇದ್ದರೂ ಇಲ್ಲದೇ ಇದ್ದರೂ ಎರಡನ್ನೂ ಯೂಸ್ ಮಾಡ್ಬೋದು. ಬಟ್ ಮಾಡದೇ ಇದ್ದಾಗ ಯೂಸ್ ಟು ಯೂಸ್ ಮಾಡಬೇಕು. ಐ ಯೂಸ್ ಟು ಗೋ ಬಟ್ ಐ ಡೋಂಟ್ ಗೋ ನಾವ್. ಓಕೆ, ಅರ್ಥ ಆಯ್ತಲ್ವಾ? ಸೊ ಐ ವಾಸ್ ಗೋಯಿಂಗ್ ಅಂತ ಬಳಸ್ತಾರೆ ತುಂಬ ಜನ. ಐ ವಾಸ್ ಗೋಯಿಂಗ್ ಹೇಳೋಕ್ಕಾಗಲ್ಲ. ಐ ವಾಸ್ ಗೋಯಿಂಗ್ ಅಂದರೆ ಫಾಸ್ಟ್ ಕಂಟಿನ್ಯೂಸ್. ಒಂದು ಸಲ ನೀವು ಹೋಗ್ತಾ ಇದ್ದದ್ದನ್ನು ಹೇಳ್ಬೋದು. ನೀನೆಲ್ಲಿ ಹೋಗ್ತಾ ಇದ್ದೆ? ವೇರ್ ವರ್ ಯು ಗೋಯಿಂಗ್? ಐ ವಾಸ್ ಗೋಯಿಂಗ್ ಟು ಸ್ಕೂಲ್. ಅದು ಒಂದು ಹೊತ್ತಿಂದು. ಐ ಯೂಸ್ ಟು ಗೋ ಟು ಸ್ಕೂಲ್ ಡೈಲಿ ಅಟ್ 8 o'clock. ಸ್ಕೂಲಿಗೆ ನಾನು ಡೈಲಿ ಪ್ರತಿದಿನ 8 ಗಂಟೆಗೆ ಹೋಗ್ತಾ ಇದ್ದೆ. ಐ ಯೂಸ್ ಟು ಗೋ. ಅಥವಾ ನೀವು ಐ ವುಡ್ ಗೋ ಟು ಸ್ಕೂಲ್ ಅಟ್ 8 o'clock. ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಅಂತ ಹೇಳೋಕ್ಕಾಗಲ್ಲ, ಅದು ಪಾಸ್ಟ್ ಕಂಟಿನ್ಯೂಸ್ ಆಗುತ್ತೆ. ಓಕೆ, ಸೊ ವಿ ವುಡ್ ಗೋ ಫಾರ್ ಲಾಂಗ್ ವಾಕ್ಸ್ ಇನ್ ದ ಪಾರ್ಕ್ ಆಫ್ಟರ್ ಡಿನ್ನರ್. ರಾತ್ರಿ ಊಟದ ನಂತರ ನಾವು ಉದ್ಯಾನವನದಲ್ಲಿ ದೀರ್ಘ ನಡಿಗೆ ಹೋಗುತ್ತಿದ್ದೆವು. ನಾನು ನಿಮಗೆ ಕರೆಕ್ಟಾಗಿ ಅದು ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ನಾನು ನಿಮಗೆ ಪದಗಳನ್ನು ರಿಟರ್ನ್ ಫಾರ್ಮೆಟಲ್ಲಿ ಏನಿರುತ್ತೆ. ಸೊ ಪಾರ್ಕ್, ಉದ್ಯಾನವನ, ದೀರ್ಘ ನಡಿಗೆ, ಲಾಂಗ್ ವಾಕ್ಸ್. ದೀರ್ಘ ನಡಿಗೆ ಅಂತ ಯಾರು ಹೇಳೋದಿಲ್ಲ, ಬಟ್ ಅದು ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಆ ಥರ ಹಾಕಿದ್ದೀನಿ. ಓಕೆ, ಯಾಕೆಂದರೆ ನಾವು ದೀರ್ಘ ನಡಿಗೆ ಅಂತ ನಾವು ಆಡು ಭಾಷೆಯಲ್ಲಿ ಹೆಂಗೆ ಹೇಳೋಕ್ಕಾಗುತ್ತೆ? ತುಂಬ ಹೊತ್ತು ನಡ್ಕೊಂಡು ಹೋಗ್ತಿದ್ವಿ ಅಂತ ಹೇಳೋದನ್ನು, ಅದು ಸೆಂಟೆನ್ಸ್ ಬೇರೆ ಆಗುತ್ತೆ ಇಂಗ್ಲೀಷಲ್ಲಿ. ಓಕೆ, ಸೊ ವಿ ವುಡ್ ಗೋ ಫಾರ್ ಲಾಂಗ್ ವಾಕ್ಸ್. ಯಾರು? ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ, ಅಥವಾ ಸುಮ್ಮನೆ ನಾವೇ ಹೋಗ್ತಾ ಇದ್ವಿ. ಪಾರ್ಕಲ್ಲಿ ತುಂಬ ಹೊತ್ತು ನಡ್ಕೊಂಡು ಹೋಗ್ತಾ ಇದ್ವಿ. ವಿ ವುಡ್ ಗೋ ಫಾರ್ ಅ ಲಾಂಗ್ ವಾಕ್ಸ್. ವಿ ಯೂಸ್ ಟು ಗೋ ಫಾರ್ ಅ ಲಾಂಗ್ ವಾಕ್ ಅಂತಲೂ ಬಳಸ್ಬೋದು. ಓಕೆ, ವಿ ವುಡ್ ಬಳಸ್ಬೋದು. ವುಡ್ ಇಸ್ ಬೆಟರ್. ಆ್ಯಂಡ್ ಇಲ್ಲಿ ವಿ ವರ್ ಗೋಯಿಂಗ್ ಅಂತ ಹೇಳೋಕ್ಕಾಗಲ್ಲ. ವಿ ವರ್ ಗೋಯಿಂಗ್ ಅಂದರೆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನೀವು ಹೋಗಿರೋದನ್ನು ವರ್ ಯೂಸ್ ಮಾಡ್ಬೋದು. ಓಕೆ, ಮೈ ಫಾದರ್ ವುಡ್ ರೀಡ್ ಮೀ ಅ ಬೆಡ್ ಟೈಮ್ ಸ್ಟೋರಿ ಎವ್ರಿ ನೈಟ್. ನಮ್ಮ ತಂದೆ ನನಗೆ ಪ್ರತಿ ರಾತ್ರಿ. ಎಸ್, ಲಾಂಗ್ ವಾಕ್ ಅಂದರೆ ಹೇಳಿದ್ನಲ್ಲಪ್ಪ, ದೀರ್ಘ ನಡಿಗೆ. ಏನು ಕೇಳಿಸ್ತಾ ಇಲ್ಲ? ಲಾಂಗ್ ವಾಕ್ ಅಂದರೆ ತುಂಬ ದೂರ ನಡ್ಕೊಂಡು ಹೋಗೋದು ಅನ್ನೋ ಮೀನಿಂಗ್ ಬರುತ್ತೆ. ಹಾಂ, ಕೇಳಿಸ್ತಾ ಇದೆ, ಹೇಳಪ್ಪ. ಹಾಂ, ಅದೇ ಲಾಂಗ್ ಡ್ರೈವ್ ಅಂದರೆ ಡ್ರೈವ್ ಮಾಡಿಕೊಂಡು ತುಂಬ ದೂರ ಹೋದರೆ ಅದಕ್ಕೆ ಲಾಂಗ್ ಡ್ರೈವ್. ಲಾಂಗ್ ವಾಕ್ ಅಂದರೆ ನಡ್ಕೊಂಡು ನೀವು ತುಂಬ ದೂರ ಹೋದರೆ ಲಾಂಗ್ ವಾಕ್. ಬಟ್ ಅದಕ್ಕೊಂದು ಪದ ಇಲ್ವಲ್ವ ಕನ್ನಡದಲ್ಲಿ? ದೀರ್ಘ ನಡಿಗೆ, ಲಾಂಗ್ ವಾಕ್, ಉದ್ದದ ನಡಿಗೆ ಅಂತ ಆಗುತ್ತಲ್ವ. ಬಟ್ ಇಂಗ್ಲೀಷಲ್ಲಿ ಅದನ್ನು ಲಾಂಗ್ ವಾಕ್ ಅಂತ ಹೇಳ್ತೀವಿ. ಲಾಂಗ್ ವಾಕ್, ಲಾಂಗ್ ಡ್ರೈವ್. ಲಾಂಗ್ ಡ್ರೈವಿಗೆ ನೀವು ಕನ್ನಡದಲ್ಲಿ ಏನಂತೀರಾ? ತುಂಬ ದೂರ ಡ್ರೈವ್ ಮಾಡ್ಕೊಂಡು ಹೋಗೋದು ಅಲ್ವಾ? ಬೇರೇನು ಹೇಳೋಕ್ಕಾಗುತ್ತೆ? ದೆರ್ ಇಸ್ ನೋ ಸ್ಪೆಸಿಫಿಕ್ ಫ್ರೇಸ್ ಫಾರ್ ದ್ಯಾಟ್. ಅದಕ್ಕೆ ನಾನು ಇಲ್ಲಿ ದೀರ್ಘ ನಡಿಗೆ ಅಂತ ಹಾಕಿರೋದು, ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. ಬಟ್ ನಾವು ಇದನ್ನು ಕಾಮನ್ ಆಗಿ ಯೂಸ್ ಮಾಡೋದಿಲ್ಲ ಕನ್ನಡದಲ್ಲಿ ಅಲ್ವಾ? ಹಾಗೆ ಮೈ ಫಾದರ್ ವುಡ್ ರೀಡ್ ಮೀ ಅ ಬೆಡ್ ಟೈಮ್ ಸ್ಟೋರಿ ಎವ್ರಿ ನೈಟ್. ನಮ್ಮ ತಂದೆ ನನಗೆ ಪ್ರತಿ ರಾತ್ರಿ ಮಲಗುವಾಗ ಕಥೆಯನ್ನು ಓದುತ್ತಿದ್ದರು, ಕತೆ ಹೇಳ್ತಿದ್ರು. ರೀಡ್ ಮೀ ಅ ಬೆಡ್ ಟೈಮ್ ಸ್ಟೋರಿ. ಬೆಡ್ ಟೈಮ್ ಸ್ಟೋರಿ ಅಂದರೆ ಮಲಗೋಕ್ಕಿಂತ ಮುಂಚೆ ಕೇಳುವಂಥ ಸ್ಟೋರಿ. ಎಲ್ಲರೂ ನಾವು ಬೆಡ್ ಟೈಮ್ ಸ್ಟೋರಿ ಕೇಳಿ ನಿದ್ದೆ ಮಾಡಿದ್ದೀವಿ, ರೈಟ್, ಚಿಕ್ಕ ವಯಸ್ಸಲ್ಲಿ. ಸೊ ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಕಥೆಗಳನ್ನು ಹೇಳ್ತಾ ಇದ್ರು. ಅಲ್ಲಿ ನಾವು ವುಡ್ಡೇ ಹಾಕಬೇಕು. ಮೈ ಫಾದರ್ ವಾಸ್ ರೀಡಿಂಗ್ ಬೆಡ್ ಟೈಮ್ ಸ್ಟೋರಿ ಅಂತ ಹೇಳಲ್ಲ, ಮೈ ಫಾದರ್ ವುಡ್ ರೀಡ್. ಓಕೆ.
ಹಾಗೆ ಐ ವುಡ್ ರೈಡ್ ಮೈ ಬೈಕ್ ಟು ಸ್ಕೂಲ್ ಎವ್ರಿ ಡೇ. ಇಲ್ಲಿ ಬೈಕ್ ಅಂದರೆ ಸೈಕಲ್ ಆ್ಯಕ್ಚುಲಿ, ಮೋಟ್ರ್ ಬೈಕ್ ಅಂದರೆ ನಾವು ಹೇಳೋ ಬೈಕು. ಇಂಗ್ಲೀಷಲ್ಲಿ ಬರೀ ಬೈಕ್ ಅಂದರೆ ಸೈಕಲ್, ಸೈಕಲಿಗೆ ಬೈಕ್ ಅಂತ ಹೇಳೋದು. ಮೋಟರ್ ಇರುವಂಥದ್ದು ಮೋಟ್ರ್ ಬೈಕ್, ವಿಚ್ ಈಸ್ ನಾವು ಕಾಮನ್ ಆಗಿ ಬೈಕ್ ಅಂತ ಹೇಳ್ತೀವಿ. ಐ ವುಡ್ ರೈಡ್ ಮೈ ಬೈಕ್ ಟು ಸ್ಕೂಲ್ ಎವ್ರಿ ಡೇ. ನಾನು ಪ್ರತಿದಿನ ಶಾಲೆಗೆ ಬೈಕ್ನಲ್ಲಿ ಹೋಗುತ್ತಿದ್ದೆ, ಅಥವಾ ನಾನು ಬೈಕನ್ನು ಸವಾರಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ಐ ವುಡ್ ರೈಡ್, ಸವಾರಿ. He would listen to the radio while having breakfast. He would listen to the radio while having breakfast. Especially me. ನಾನು ಬ್ರೇಕ್ಫಾಸ್ಟ್ ತಿಂಡಿ ತಿನ್ಬೇಕಾದ್ರೆ, ಊಟ ಮಾಡಬೇಕಾದ್ರೆ ರೇಡಿಯೋ ಕೇಳ್ತಾ ಇದ್ದೆ. ಅವಾಗೆಲ್ಲ ರೇಡಿಯೋ ಕೇಳ್ತಾ ಇದ್ದೆ. ಐ ವುಡ್, ಓಕೆ, ಹಿ ವುಡ್, ಅವನು ಐ ವುಡ್ ಲಿಸನ್ ಟು ದ ರೇಡಿಯೋ ವೈಲ್ ಹ್ಯಾವಿಂಗ್ ಬ್ರೇಕ್ಫಾಸ್ಟ್. ತಿಂಡಿ ತಿನ್ನಬೇಕಾದ್ರೆ, ಊಟ ಮಾಡಬೇಕಾದ್ರೆ ಎಲ್ಲ ನಾನು ರೇಡಿಯೋ ಕೇಳ್ತಾ ಇದ್ದೆ. ಸೊ ಐ ವಾಸ್ ಲಿಸ್ನಿಂಗ್ ಟು ರೇಡಿಯೋ ಅಲ್ಲ, ಐ ವುಡ್. ತುಂಬ ಜನ ಇದರ ಇದು ಮಿಸ್ಟೇಕ್ ಮಾಡ್ತಾರೆ. ಐ ವಾಸ್ ಲಿಸ್ನಿಂಗ್ ಅಂತ ಹೇಳ್ತಾರೆ. ಐ ವಾಸ್ ಲಿಸ್ನಿಂಗ್ ಅಂದರೆ ಒಂದು ಹೊತ್ತು. ಇಲ್ಲೇನಿದು ಫಾಸ್ಟ್ ಹ್ಯಾಬಿಟ್. ಫಾಸ್ಟ್ ಹ್ಯಾಬಿಟ್ ಅಂದರೆ ಇವೆಲ್ಲ ನಮಗೆ ಅಭ್ಯಾಸಗಳು ಅಥವಾ ರಿಪೀಟೆಡ್ ಆ್ಯಕ್ಷನ್, ಪದೇ ಪದೇ ಆಗುವಂತಹ ಕ್ರಿಯೆಗಳು. ಇಲ್ಲಿ ನಾವು ಅದನ್ನು ತಗೊಂಡ್ರೆ ಐ ವುಡ್ ವಿಸಿಟ್, ಇದು ನಮಗೆ ಅಭ್ಯಾಸವಾಗಿತ್ತು. ಅಜ್ಜ ಅಜ್ಜಿ ಮನೆಗೆ ಹೋಗೋದು ಅಭ್ಯಾಸವಾಗಿತ್ತು, ಅಥವಾ ಪದೇ ಪದೇ ನಾವು ಹೋಗ್ತಾ ಇದ್ವಿ. ಪದೇ ಪದೇ ಮಾಡುವಂಥದ್ದು ಅಥವಾ ಅಭ್ಯಾಸನ ನಾವು ಫಾಸ್ಟ್ ಹ್ಯಾಬಿಟ್ಸ್ ಅಥವಾ ರಿಪೀಟೆಡ್ ಆ್ಯಕ್ಷನ್ ಅಂತ ಹೇಳ್ತೀವಿ. ವಿ ವುಡ್ ಗೋ ಫಾರ್ ಲಾಂಗ್ ವಾಕ್ಸ್ ಅಂದರೆ ಲಾಂಗ್ ವಾಕ್ಸಿಗೆ ನಾವು ಆಗಾಗ ಹೋಗ್ತಾ ಇದ್ವಿ. ಅದನ್ನು ಒಂದು ಅಭ್ಯಾಸವಾಗಿ ಮಾಡ್ಕೊಂಡಿದ್ದರೆ ಅದು ಅಭ್ಯಾಸ ಅಂತ ಹೇಳೋದು. ಲಾಂಗ್ ವಾಕ್ ಹೋಗೋ ಅಭ್ಯಾಸ ನಮಗಿತ್ತು ಅಂತ ನೀವು ಹಿಂಗೆ ಹೇಳೋದಾದರೆ, ಹಿಂಗೆ ಹೇಳಿದ್ರು ಸಾಕು. ವಿ ವುಡ್ ಗೋ ಫಾರ್ ಲಾಂಗ್ ವಾಕ್ಸ್ ಇನ್ ದ ಪಾರ್ಕ್. ಆ ಅಭ್ಯಾಸ ನಮಗಿತ್ತು. ವಿ ಹ್ಯಾಡ್ ಅ ಹ್ಯಾಬಿಟ್ ಆಫ್ ಗೋಯಿಂಗ್ ಫಾರ್ ಲಾಂಗ್ ವಾಕ್ಸ್ ಅಂತಲೂ ಹೇಳ್ಬೋದು. ಅದು ಬೇರೆ ಸೆಂಟೆನ್ಸ್ ಆಗುತ್ತೆ. ಓಕೆ. ಮೈ ಫಾದರ್ ವುಡ್ ರೀಡ್. ಅವರು ಯಾವಾಗ ಅಂದರೆ ಡೈಲಿ ಎಲ್ಲ ಟೈಮ್ ಸಿಕ್ಕಿದಾಗೆಲ್ಲ ಅವರು ನನಗೆ ಓದ್ತಾ ಇದ್ರು. ಅದೊಂದು ಅಭ್ಯಾಸ ಆಗಿಬಿಟ್ಟಿತ್ತು ಅವರಿಗೆ, ಅಥವಾ ನನಗೂ ಅಭ್ಯಾಸ ಆಗಿಬಿಟ್ಟಿತ್ತು. ಓಕೆ. ಅಥವಾ ಅವರು ಪದೇ ಪದೇ ಅದನ್ನು ಮಾಡ್ತಿದ್ರು, ನಮ್ಮ ತಂದೆ. ಐ ವುಡ್ ವಿಸಿಟ್ ದ ಲೈಬ್ರರಿ ಎವ್ರಿ ವೀಕೆಂಡ್ ಟು ಬಾರೋ ಬುಕ್ಸ್. ನಾನು ಲೈಬ್ರರಿಗೆ ಪ್ರತಿ ವೀಕೆಂಡಲ್ಲಿ ಭೇಟಿ ಕೊಡ್ತಾ ಇದ್ದೆ. ಅಂದರೆ ನಾನು ಲೈಬ್ರರಿಗೆ ಪ್ರತಿ ವೀಕೆಂಡಲ್ಲಿ ಹೋಗ್ತಾ ಇದ್ದೆ ಪುಸ್ತಕ ತರಲಿಕ್ಕೆ, ಓದಲಿಕ್ಕೆ, ಪುಸ್ತಕ ತರಲಿಕ್ಕೆ. ಓಕೆ. ಐ ವುಡ್ ವಿಸಿಟ್, ಐ ಯೂಸ್ ಟು ವಿಸಿಟ್ ಅಂತ ಹೇಳ್ಬೋದು. ಐ ವಾಸ್ ವಿಸಿಟಿಂಗ್ ಅಲ್ಲ. ನಾನು ಪ್ರತಿ ವಾರಾಂತ್ಯದಲ್ಲಿ ಪುಸ್ತಕಗಳನ್ನು ತರಲು ಗ್ರಂಥಾಲಯಕ್ಕೆ ಭೇಟಿ ನೀಡುತ್ತಿದ್ದೆ. ಇಲ್ಲಿ ತರಲು, ಟು ಬಾರೋ, ಬಾರೋ ಅಂದರೆ ತರಲು ಅಂತ ಹಾಕಿದ್ದೀನಿ. ತಂದು ವಾಪಸ್ ಕೊಡುವುದಕ್ಕೆ ಬಾರೋ ಅಂತ ಹೇಳೋದು. ಓಕೆ, ಅರ್ಥ ಆಯ್ತಲ್ಲ? ಸೊ ವಾಟ್ ವಾಸ್ ದಿಸ್? ಇದು ಎಕ್ಸಾಂಪಲ್ಸ್ ಫಾರ್ ಫಾಸ್ಟ್ ಹ್ಯಾಬಿಟ್ಸ್ ಆ್ಯಂಡ್ ರಿಪೀಟೆಡ್ ಆ್ಯಕ್ಷನ್. ಓಕೆ. ನಾವು ಲೆಟ್ಸ್ ಸಿ ಗುಡ್ ಎಕ್ಸಾಂಪಲ್ಸ್ ಫಾರ್ ಫಾಸ್ಟ್ ರೆಫ್ಯೂಸಲ್ಸ್. ಇದು ಸೇಮ್. ಇದು ರೆಫ್ಯೂಸಲ್ಸ್ ಅಂದರೆ ನೆಗೆಟಿವ್ ಆಗುತ್ತೆ ಅಷ್ಟೇ. ಇದು ಜಸ್ಟ್ ಎಕ್ಸಾಂಪಲ್ ನೋಡಿ. ಇಲ್ಲಿ ಹಿ ವುಡ್ ನಾಟ್ ಲಿಸನ್, ಹಿ ವುಡ್ ನಾಟ್ ಲಿಸನ್ ಟು ಎನಿ ಒನ್ಸ್ ಅಡ್ವೈಸ್. ಅವನು ಯಾರ ಅಡ್ವೈಸನ್ನು ಕೇಳ್ತಿರ್ಲಿಲ್ಲ. ಸೊ ಇದು ನೆಗೆಟಿವ್ ಆಯಿತು, ಕೇಳ್ತಾ ಇಲ್ಲ. ರೆಫ್ಯೂಸಲ್, ಅಡ್ವೈಸ್ ಕೇಳದೇ ಇರೋದು ನಿರಾಕರಣೆ ತಾನೆ. ನೀವೇನಾದರೂ ನನಗೆ ಅಡ್ವೈಸ್ ಮಾಡ್ತೀರಾ, ಅದು ನಾನು ಮಾಡಲ್ಲ ಅಂತ ಹೇಳೋದು, ದಟ್ ಈಸ್ ರಿಫ್ಯೂಸಲ್, ಅಂದರೆ ನಿರಾಕರಿಸೋದು. ನಾನು ನಿರಾಕರಣೆ ಅಂತ ಬಂದಾಗ ನೀವು ವುಡ್ ನಾಟ್ ಹಾಕಬೇಕು. ವುಡ್ ನಾಟ್ ಆರ್ ವುಡಂಟ್ ಹಾಕ್ಬೋದು. ಹಿ ವುಡಂಟ್ ಆರ್ ಹಿ ವುಡ್ ನಾಟ್ ಲಿಸನ್ ಟು ಎನಿ ಒನ್ಸ್ ಅಡ್ವೈಸ್ ನೋ ಮ್ಯಾಟರ್ ಹೌ ಹೆಲ್ಪ್ಫುಲ್. ಸೊ ಇದು ನೋ ಮ್ಯಾಟರ್ ಇದೆಯಲ್ಲ, ಇದು ಫ್ರೇಸ್. ಇದು ನೋ ಮ್ಯಾಟರ್. ನೋ ಮ್ಯಾಟರ್ ಅಂದರೆ ಏನೇ ಆದರೂ ಸಹ, ಅಥವಾ ನೋ ಮ್ಯಾಟರ್ ಹೌ ಹೆಲ್ಪ್ಫುಲ್, ಅದು ಎಷ್ಟೇ ಸಹಾಯಕರವಾಗಿದ್ದರೂ ಸಹ ಆ ಅಡ್ವೈಸನ್ನು ಅವನು ತಳ್ಳಿ ಹಾಕ್ತಾ ಇದ್ದ. ಹಿ ವುಡ್ ನಾಟ್ ಲಿಸನ್ ಟು ಎನಿ ಒನ್ಸ್ ಅಡ್ವೈಸ್. ಓಕೆ. ಅವನು ಎಷ್ಟೇ ಸಹಾಯಕರ ಸಲಹೆಗೂ ಕಿವಿಗೊಡುತ್ತಿರಲಿಲ್ಲ. ಕಿವಿಗೊಡದೇ ಇರುವುದು ಅಂದ್ರೇನು? ನಿರಾಕರಿಸುವುದು ಅಲ್ವಾ? ಹಿ ವುಡ್ ನೆವರ್ ಈಟ್ ಹರ್ ವೆಜಿಟೇಬಲ್ಸ್ ನೋ ಮ್ಯಾಟರ್ ಹೌ ಮಚ್ ವಿ ಟ್ರೈಡ್. ಓಕೆ. ಶಿ ವುಡ್ ನೆವರ್ ಈಟ್ ಹರ್ ವೆಜಿಟೇಬಲ್ಸ್ ಅಂದರೆ ಮಕ್ಕಳಿಗೆ ತರಕಾರಿ ತಿನ್ನಿ ಅಂತ ಪೇರೆಂಟ್ಸ್ ಹೇಳ್ತಾ ಇರ್ತಾರೆ. ಈಗ ಪೇರೆಂಟ್ಸು ಮಕ್ಕಳ ಚೈಲ್ಡ್ಹುಡ್ ಬಗ್ಗೆ ಮಾತಾಡೋದಾದರೆ, ನನ್ನ ಮಗಳು ಅವಳು ಶಿ ವುಡ್ ನೆವರ್ ಈಟ್ ಹರ್ ವೆಜಿಟೇಬಲ್ಸ್. ಅವಳಿಗೆ ತರಕಾರಿ ಕೊಟ್ಟರೆ ತಿಂತಾನೇ ಇರಲಿಲ್ಲ. ಅಂದರೆ ಇದರ ಅರ್ಥ ಏನು? ನಿರಾಕರಣೆ. ಅದು ನೋ ಮ್ಯಾಟರ್ ಹೌ ಮಚ್ ವಿ ಟ್ರೈಡ್. ನಾವು ಎಷ್ಟೇ ಪ್ರಯತ್ನ ಪಟ್ಟರು, ನಾವು ಎಷ್ಟೇ ಪ್ರಯತ್ನಿಸಿದರೂ ಅವಳು ತನ್ನ ತರಕಾರಿಗಳನ್ನು ತಿನ್ನುತ್ತಿರಲಿಲ್ಲ. ಈ ತಿನ್ನುತ್ತಿರಲಿಲ್ಲ, ಕಿವಿಗೊಡುತ್ತಿರಲಿಲ್ಲ, ಕೇಳುತ್ತಿರಲಿಲ್ಲ, ಈ ತಿರಲಿಲ್ಲನೇ ವುಡ್ ನಾಟ್. ಅಂದರೆ ಇದು ಒಂದ್ಸಲ ಆಗೋದಲ್ಲ, ಪದೇ ಪದೇ ಆಗುವಂಥದ್ದು. ಮೈ ಡಾಗ್ ವುಡ್ ನಾಟ್ ಕಮ್ ಇನ್ಸೈಡ್ ಈವನ್ ವೆನ್ ಇಟ್ ಸ್ಟಾರ್ಟೆಡ್ ಟು ರೈನ್. ಮಳೆ ಬರಲು ಶುರುವಾದರೂ ನನ್ನ ನಾಯಿ ಒಳಗೆ ಬರುತ್ತಿರಲಿಲ್ಲ. ನಾಯಿಗಳಿಗೆ ನಾಯಿ ಮಕ್ಕಳಿಗೂ ಸಹ ಅದೊಂದು ಆಟ ಅಂತ ಅಂದ್ಕೊಂಡ್ರೆ, ನಾಯಿ ಹೊರಗಡೆ ಮಳೆಯಲ್ಲಿ ಆಟ ಆಡ್ತಾ ಇರುತ್ತೆ, ಹೊರಗಡೆ ಆಟ ಆಡ್ತಿರುತ್ತೆ, ಮಳೆ ಬರ್ತಾ ಇರುತ್ತೆ, ಆದರೂ ನಾಯಿ ಮಳೆಯಲ್ಲೇ ಆಟ ಆಡೋಕ್ಕೆ ಶುರು ಮಾಡುತ್ತೆ ಹೊರತು ಮನೆ ಒಳಗೆ ಬರಲಿಕ್ಕೆ ಅದು ಒಪ್ತಾ ಇರಲಿಲ್ಲ. ಮೈ ಡಾಗ್ ವುಡ್ ನಾಟ್ ಕಮ್ ಇನ್ಸೈಡ್ ಈವನ್ ವೆನ್ ಇಟ್ ಸ್ಟಾರ್ಟೆಡ್ ಟು ರೈನ್. ಮಳೆ ಬರಲು ಶುರುವಾದರೂ ಕೂಡ ನಾಯಿ ಒಳಗಡೆ ಬರಲಿಕ್ಕೆ ನಿರಾಕರಿಸ್ತಾ ಇತ್ತು ಅಂತ ಅರ್ಥ. ರೆಫ್ಯೂಸಲ್. He would not do his homework unless someone was watching him.
ಈಗ ಇದೇ ಪೇರೆಂಟ್ಸು ಮಕ್ಕಳ ಬಗ್ಗೆ ಮಕ್ಕಳು ದೊಡ್ಡವರಾದ್ಮೇಲೆ ಮಕ್ಕಳದು ಬಾಲ್ಯದ ಬಗ್ಗೆ ಅವ್ರು ಕಂಪ್ಲೇಂಟ್ ಹೇಳೋದಾದರೆ ಅಥವಾ ಏನಾದರೂ ಹೇಳೋದಾದರೆ, ಇವನು ನನ್ನ ಮಗ ಅವ್ನು ಯಾರಾದರೂ ಹೋಮ್ವರ್ಕ್ ಮಾಡು ಅಂತ ಹೇಳಿದ್ರೆ ಹೋಮ್ವರ್ಕ್ ಮಾಡು ಅಂತ ಹೇಳಿಬಿಟ್ಟು ಹೋದರೆ ಅವನು ಮಾಡ್ತಾ ಇರಲಿಲ್ಲ. ಯಾರಾದರೂ ಅವನು ನೋಡ್ತಾನೆ ಇರಬೇಕು, ಆಗ ಮಾತ್ರ ಅವನು ಹೋಮ್ವರ್ಕ್ ಮಾಡ್ತಿದ್ದ. ಇದಕ್ಕೆ ನೀವು ಹೇಳೋದಾದರೆ ಹಿ ವುಡ್ ನಾಟ್ ಡೂ ಹಿಸ್ ಹೋಮ್ವರ್ಕ್. ಅವನು ಹೋಮ್ವರ್ಕ್ ಮಾಡ್ತಿರ್ಲಿಲ್ಲ ಅನ್ಲೆಸ್ ಸಮ್ವನ್ ವಾಸ್ ವಾಚಿಂಗ್ ಹಿಮ್. ಯಾರಾದರೂ ಒಬ್ಬರು ಅವನ್ನ ನೋಡ್ತಾ ಇರಬೇಕು, ಅಲ್ಲಿವರೆಗೂ ಅವನು ಹೋಮ್ವರ್ಕ್ ಮಾಡ್ತಾ ಇರಲಿಲ್ಲ ಅನ್ನೋ ಮೀನಿಂಗ್ ಬರುತ್ತೆ. ಮಾಡುತ್ತಿರಲಿಲ್ಲ. ಓಕೆ, ನೆಕ್ಸ್ಟ್ ನೋಡಿ ಯಾರನೇದು, ಶಿ ವುಡ್ ನಾಟ್ ಟಾಕ್ ಅಬೌಟ್ ಹರ್ ಫೀಲಿಂಗ್ಸ್ ನೋ ಮ್ಯಾಟರ್ ಹೌ ಮಚ್ ಐ ಆಸ್ಟ್. ಅಂದರೆ ನಾನು ಎಷ್ಟೇ ಪ್ರಯತ್ನ ಪಟ್ಟರು, ನಾನು ಎಷ್ಟೇ ಕೇಳಿದರೂ ಅವಳು ತನ್ನ ಭಾವನೆಗಳ ಬಗ್ಗೆ ಮಾತನಾಡುತ್ತಿರಲಿಲ್ಲ. ಓಕೆ, ಸೊ ಅವರಿಗೆ ಅದನ್ನು ಹೇಳ್ಕೊಳ್ಬೇಕು ಅಂತ ಅನಿಸ್ತಾ ಇರಲ್ಲ, ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ. ನಾನು ಎಷ್ಟೇ ಪ್ರಯತ್ನ ಪಟ್ಟರು ಅವಳ ಭಾವನೆಗಳ ಬಗ್ಗೆ ನನ್ನ ಹತ್ರ ಹೇಳ್ತಾನೆ ಇರಲಿಲ್ಲ. ಶಿ ವುಡ್ ನಾಟ್ ಟಾಕ್ ಅಬೌಟ್ ಹರ್ ಫೀಲಿಂಗ್ಸ್. ಶಿ ವುಡ್ ನಾಟ್ ಟಾಕ್ ಅಬೌಟ್ ಹರ್ ಫೀಲಿಂಗ್ಸ್ ನೋ ಮ್ಯಾಟರ್ ಹೌ ಮಚ್ ಐ ಆಸ್ಟ್. ಈ ನೋ ಮ್ಯಾಟರ್ ಅನ್ನೋದು ಫ್ರೇಸು, ಅದು ಯೂಸ್ ಮಾಡಿ ಏನೇನು ಸೆಂಟೆನ್ಸ್ ಬಳಸ್ಬೋದು ಅನ್ನೋದನ್ನು ಮುಂದೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಅಂದರೆ ಅದು ಜಸ್ಟ್ ಒಂದು ವೀಡಿಯೋ ಹಾಕ್ತೀನಿ, ಸೆಂಟೆನ್ಸ್ ನೋಡ್ಕೊಳ್ಳಿ. PDF ಇದೆ, PDF ಹಾಕ್ಕೊಡ್ತೀನಿ. ನೋ ಮ್ಯಾಟರ್ ಹೌ, ನೋ ಮ್ಯಾಟರ್ ವಾಟ್, ನೋ ಮ್ಯಾಟರ್ ವೇರ್. ಅಂದರೆ ಏನೇ ಆದರೂ, ನೋ ಮ್ಯಾಟರ್ ಹೌ ಮಚ್ ಐ ಆಸ್ಟ್, ನೋ ಮ್ಯಾಟರ್, ಡಸಂಟ್ ಮ್ಯಾಟರ್, ನೋ ಮ್ಯಾಟರ್ ಅನ್ನೋ ಮೀನಿಂಗ್ ಇದೆ. ಇಟ್ ಡಸಂಟ್ ಮ್ಯಾಟರ್, ಅದರಿಂದ ಏನೂ ತೊಂದರೆ ಆಗಲ್ಲ, ನೋ ಪ್ರಾಬ್ಲಮ್ ಅಂತ ಹೇಳ್ತೀವಲ್ಲ ಆ ಥರ. ನೋ ಮ್ಯಾಟರ್ ಹೌ ಮಚ್ ಐ ಆಸ್ಟ್, ನಾನು ಎಷ್ಟೇ, ಇಲ್ಲಿ ನೋ ಮ್ಯಾಟರ್ ಅಂತಲೇ ಹಾಕ್ಬೇಕು ನೀವು. ಅಬೌಟ್ ಹರ್ ಫೀಲಿಂಗ್ಸ್ ಹೌ ಮಚ್ ಐ ಆಸ್ಟ್ ಹಾಕೋಕ್ಕಾಗಲ್ಲ. ನೋ ಮ್ಯಾಟರ್, ನಾನು ಎಷ್ಟೇ ಕೇಳಿದರು ಅದನ್ನು ಲೆಕ್ಕಿಸದೆ ಅವಳವಳ ಇದನ್ನು ಹೇಳ್ತಾ ಇರಲಿಲ್ಲ ಅನ್ನೋ ಮೀನಿಂಗ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ 5th ಒನ್. ಇದು ಇನ್ ರಿಪೋರ್ಟೆಡ್ ಸ್ಪೀಚ್ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ. ರಿಪೋರ್ಟೆಡ್ ಸ್ಪೀಚಲ್ಲಿ ವಿಲ್ ಬಂದರೆ ವುಡ್ ಹಾಕಬೇಕು ಅಷ್ಟೇ, ಅದೇನು ಜಾಸ್ತಿ ಏನು ಹೇಳೋವಾಗಿಲ್ಲ. ಐ ವಿಲ್ ಕಾಲ್ ಯು ಟುಮಾರೋ, ನಾಳೆ ನಾನು ನಿಮ್ಮನ್ನು ಕಾಲ್ ಮಾಡ್ತೀನಿ. ಶಿ ಸ್ಯಾಡ್ ಶಿ ವುಡ್ ಕಾಲ್ ಮೀ. ಸೊ ಇಲ್ಲಿ ವಿಲ್ ಕಾಲ್ ಬಿಕಮ್ಸ್ ವುಡ್ ಕಾಲ್. ಅವಳು ನಾಳೆ ನನಗೆ ಕರೆ ಮಾಡುವುದಾಗಿ ಹೇಳಿದಳು. ದೇ ವಿಲ್ ಹೆಲ್ಪ್ ಅಸ್ ವಿತ್ ದ ಪ್ರಾಜೆಕ್ಟ್. ವಿಲ್ ಹೆಲ್ಪ್ ಬಿಕಮ್ಸ್ ವುಡ್ ಹೆಲ್ಪ್. ಅವರು ಯೋಜನೆಗೆ ನಮಗೆ ಸಹಾಯ ಮಾಡುವುದಾಗಿ ಅವನು ತಿಳಿಸಿದ. ಓಕೆ, ಐ ವಿಲ್ ಅರೈವ್ ಬೈ ನೂನ್, ನಾನು ಮಧ್ಯಾಹ್ನ 12 ಗಂಟೆ ಒಳಗೆ ಬರ್ತೀನಿ. ಹಿ ಟೋಲ್ಡ್ ಮೀ ಹಿ ವುಡ್. ಸೊ ಐ ವಿಲ್ ಇಲ್ಲಿ ಹಿ ವುಡ್ ಆಗುತ್ತೆ, ಅಲ್ಲ, ವಿಲ್ ಅರೈವ್ ಬಿಕಮ್ಸ್ ವುಡ್ ಅರೈವ್ ಅಷ್ಟೇ. ರಿಪೋರ್ಟೆಡ್ ಸ್ಪೀಚಲ್ಲಿ ಇದು ವಿಲ್ ಇರೋದು ವುಡ್ ಆಗುತ್ತೆ ಅಷ್ಟೇ, ಅದು ಆಲ್ರೆಡಿ ನಾನು ಹೇಳಿದ್ದೀನಿ. ಓಕೆ, ಸೊ ಲೆಟ್ಸ್ ಮೂವ್ ಆನ್. ನೆಕ್ಸ್ಟ್ ನೋಡಿ 6ನೇದು, ಟು ಎಕ್ಸ್ಪ್ರೆಸ್ ಪ್ರೆಫರೆನ್ಸಸ್ ಆರ್ ಡಿಸೈರ್ಸ್ ಇನ್ ಅ ಪೊಲೈಟ್ ಆ್ಯಂಡ್ ಇಂಡೈರೆಕ್ಟ್ ವೇ. ಪ್ರೆಫರೆನ್ಸಸ್ ನಾನು ಹೇಳಿದೆ, ನಮ್ಮ ಆದ್ಯತೆ ಮತ್ತು ನಮಗೆ ಆ ಸಣ್ಣ ಸಣ್ಣ ಆಸೆಗಳನ್ನು ನಾವು ಹೇಳುವ, ಆದರೆ ಸ್ವಲ್ಪ ಬೇರೆ ರೀತಿ ಪೊಲೈಟಾಗಿ ಹೇಳೋದು. ಉದಾಹರಣೆಗೆ, ನಾನು ಕಾಫಿಗಿಂತ ಚಹಾಗೆ ಆದ್ಯತೆ ನೀಡುತ್ತೇನೆ. ಐ ವುಡ್ ಪ್ರಿಫರ್ ಟೀ ಓವರ್ ಕಾಫಿ. ಈಗ ನಿಮ್ಮ ಮನೆಗೆ ನಾನು ಬಂದೆ ಅಂತ ಹೇಳಿದ್ರೆ, ನೀವು ಸರ್ ಟೀ ತೊಗೋತೀರಾ, ಕಾಫಿ ಕುಡಿತೀರಾ, ಟೀ ಕುಡಿತೀರಾ ಅಂತ ಕೇಳಿದ್ರೆ ನಾನು ಹೇಳ್ತೀನಿ ಐ ವುಡ್ ಪ್ರಿಫರ್ ಟೀ ಓವರ್ ಕಾಫಿ. ಅಥವಾ ನಾನು ಹೇಳ್ಬೋದು ಒಂದೇ ಸೆಂಟೆನ್ಸ್, ಒಂದೇ ವರ್ಡಲ್ಲಿ ಹೇಳ್ಬೋದು, ಕಾಫಿ ಅಥವಾ ಟೀ ಅಂತ ಹೇಳ್ಬೋದು. ಬಟ್ ಅದನ್ನು ನಾನು ಇನ್ನೂ ಇದಾಗಿ ಹೇಳಬೇಕಾದ್ರೆ ಐ ವುಡ್ ಪ್ರಿಫರ್ ಕಾಫಿ ಅಷ್ಟು ಹೇಳೋದು ನಿಲ್ಲಿಸ್ಬೋದು. ಅಥವಾ ಐ ವುಡ್ ಪ್ರಿಫರ್ ಕಾಫಿ ಓವರ್ ಟೀ ಪ್ಲೀಸ್. ಟೀಗಿಂತ ನಾನು ಕಾಫಿಗೆ ಮುಖ್ಯತ್ವ ಕೊಡ್ತೇನೆ ಅಂತ ಹೇಳೋದು. ಇಲ್ಲಿ ಏನಿದೆ, ಐ ವುಡ್ ಪ್ರಿಫರ್ ಟೀ ಓವರ್ ಕಾಫಿ, ಇಲ್ಲಿ ಉಲ್ಟಾ ಇದೆಯಲ್ಲ. ಓಕೆ, ನೆಕ್ಸ್ಟ್ ನೋಡಿ, ಶಿ ವುಡ್ ರಾದರ್ ಸ್ಟೇ ಹೋಮ್ ಟುನೈಟ್ ದ್ಯಾನ್ ಗೋ ಔಟ್. ಶಿ ವುಡ್ ರಾದರ್, ಇಲ್ಲಿ ವುಡ್ಡಿಗೆ ನಾವು ರಾದರ್ ಯೂಸ್ ಮಾಡ್ತೀವಿ. ರಾದರ್ ಯೂಸ್ ಮಾಡೋದೇ ಬೇರೆ ಕಂಡೀಷನ್ಸಲ್ಲಿ. ಓಕೆ, ಅದು ಸಪ್ರೇಟಾಗಿ ಹೇಳ್ತೀನಿ ನಾನು. ಇಲ್ಲಿ ಜಸ್ಟ್ ಐ ವುಡ್ ರಾದರ್ ಸ್ಟೇ, ಐ ವುಡ್ ಸ್ಟೇ, ಇಲ್ಲಿ ರಾದರ್ ಯೂಸ್ ಮಾಡದೇ ಇದ್ರೂ ಆ ಸೆಂಟೆನ್ಸ್ ಅದೇ ಮೀನಿಂಗ್ ಇರುತ್ತೆ. ಐ ವುಡ್ ಸ್ಟೇ ಹೋಮ್ ಟುನೈಟ್ ದ್ಯಾನ್ ಗೋ, ಇಲ್ಲಿ ದ್ಯಾನ್ ಇರೋದ್ರಿಂದ ನಾವು ರಾದರ್ ಹಾಕಿದ್ದೀವಿ. ಓಕೆ, ಸೊ ಅಲ್ಲ, ಐ ವುಡ್ ಅಲ್ಲ, ಶಿ ವುಡ್ ರಾದರ್ ಸ್ಟೇ ಹೋಮ್ ಟುನೈಟ್ ದ್ಯಾನ್ ಗೋ ಔಟ್. ಅವಳು ಹೊರಗೆ ಹೋಗೋದಕ್ಕಿಂತ ಈ ರಾತ್ರಿ ಮನೆಯಲ್ಲಿಯೇ ಇರುತ್ತಾಳೆ. ಶಿ ವುಡ್ ರಾದರ್ ಸ್ಟೇ ಹೋಮ್. ರಾದರ್ ಎಲ್ಲಿ ಯೂಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಆಮೇಲೆ. ಅವನು ಬೆಳಿಗ್ಗೆ ಸಭೆಯನ್ನು ಇಟ್ಟುಕೊಳ್ಳಲು ಬಯಸುತ್ತಾನೆ. ಹಿ ವುಡ್ ಲೈಕ್ ಟು ಹ್ಯಾವ್ ದ ಮೀಟಿಂಗ್ ಇನ್ ದ ಮಾರ್ನಿಂಗ್. ಮೀಟಿಂಗ್ ಯಾವಾಗ ಇಟ್ಕೋಬೇಕು ಅಂತ ಹೇಳ್ತೀಯ ಅವನು. ಸೊ ಮೀಟಿಂಗನ್ನು ನೈಟ್ ಬೇಡ, ಮಧ್ಯಾಹ್ನ ಬೇಡ, ಬೆಳಗ್ಗೆ ಇಟ್ಕೊಳ್ಳೋಣ ಅಂತ ಹೇಳ್ತಿದ್ದಾನೆ ಅವನು. ಹಿ ವುಡ್ ಲೈಕ್ ಆರ್ ಐ ವುಡ್ ಲೈಕ್ ಟು ಹ್ಯಾವ್ ದ ಮೀಟಿಂಗ್ ಇನ್ ದ ಮಾರ್ನಿಂಗ್. ಅಥವಾ ಆರ್ ದೇ ವುಡ್ ಲೈಕ್ ಟು ಹ್ಯಾವ್ ದ ಮೀಟಿಂಗ್ ಇನ್ ದ ಮಾರ್ನಿಂಗ್. ಮೀಟಿಂಗ್ ಯಾವಾಗ ಇಟ್ಕೊಳ್ಳೋಣ ಅಂತ ಹೇಳ್ತಿದ್ದಾರೆ ಅವರು ಬೆಳಗ್ಗೆ ಇಟ್ಕೊಳ್ಳೋಣ ಅಂತ ಹೇಳ್ತಿದ್ದಾರೆ ಅಂತ ಹೇಳೋದಾದರೆ ದೇ ಸಿ, ಅಥವಾ ಅದನ್ನು ನಾವು ಇಂಡೈರೆಕ್ಟ್ ಸ್ಪೀಚಾಗಿ ಹೇಳೋದಾದರೆ, ಅಥವಾ ನಾವಾಗೇ ಹೇಳೋದಾದರೆ ದೇ ವುಡ್ ಲೈಕ್ ಟು ಹ್ಯಾವ್ ದ ಮೀಟಿಂಗ್ ಇನ್ ದ ಮಾರ್ನಿಂಗ್. ಓಕೆ, ವಿ ವುಡ್ ಚೂಸ್ ದ ಬ್ಲೂ ಒನ್ ಇನ್ಸ್ಟೆಡ್ ಆಫ್ ದಿ ರೆಡ್ ಒನ್. ಅಂದರೆ ನಾವು ಕೆಂಪು ಬಣ್ಣಕ್ಕೆ ಬದಲಾಗಿ ನೀಲಿ ಬಣ್ಣವನ್ನು ಆಯ್ಕೆ ಮಾಡುತ್ತೇವೆ. ಇನ್ಸ್ಟೆಡ್ ಬದಲಾಗಿ, ವುಡ್ ಚೂಸ್ ಆಯ್ಕೆ ಮಾಡುತ್ತೇವೆ. ಐ ವುಡ್ ರಾದರ್ ರೀಡ್ ಅ ಬುಕ್ ದ್ಯಾನ್ ವಾಚ್ ಟಿವಿ. ಐ ವುಡ್ ರಾದರ್ ರೀಡ್ ಅ ಬುಕ್ ದ್ಯಾನ್ ವಾಚ್ ಟಿವಿ. ನಾನು ಟಿವಿ ನೋಡೋದಕ್ಕೆ ಬದಲು ಪುಸ್ತಕನ ಓದ್ತೀನಿ, ಅದೇ ಒಳ್ಳೆಯದು ನನಗೆ. ಶಿ ವುಡ್ ರಾದರ್ ವಾಕ್ ದ್ಯಾನ್ ಡ್ರೈವ್.
ಡ್ರೈವ್ ಮಾಡೋದಕ್ಕಿಂತ ಅವಳು ವಾಕ್ ಮಾಡೋಕ್ಕೆ ತುಂಬ ಇಷ್ಟಪಡ್ತಾಳೆ. ಶಿ ವುಡ್ ರಾದರ್ ವಾಕ್ ದ್ಯಾನ್ ಡ್ರೈವ್. ಓಕೆ, ರೈಟ್. ಇನ್ನು 3 ಇದೆ. ಯಾವ್ದು ಟು ಮೇಕ್ ಇನ್ವಿಟೇಷನ್ಸ್, ಟು ವಿಶ್ ಅಬೌಟ್, ಟು ಎಕ್ಸ್ಪ್ರೆಸ್ ಒಪಿನಿಯನ್ಸ್. ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ರೈಟ್, ಓಕೆ, ರೈಟ್. ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಗುಡ್ ನೈಟ್ ಎವ್ರಿವನ್.